ಆಮೇಲೆ ಈಗ ಗಮನ ಕೊಟ್ಟು ಕೇಳಬೇಕು. ಯಾಕಂದ್ರೆ ಆ ಕರ್ತನ ಭಯದ ಬಗ್ಗೆ ನಾವು ತಿಳ್ಕೊಳಕ್ ಹೋಗ್ತೀವಿ. ಗಮನ ಕೊಟ್ಟು ಕೇಳಬೇಕು. ಅರ್ಥ ಆಗ್ತಾ ಇದೆಯಾ? ಇದು ಯಾಕಂದ್ರೆ ಇದು ಪ್ರೀಚಿಂಗ್ ಆಗಿರೋದಿಲ್ಲ, ಯಾರು ಮಾತಾಡಲ್ಲ, ಸೈಲೆಂಟಾಗಿ ಹೋದ್ರೂ ಹೋಗುತ್ತೆ, ಹೆಂಗ್ ಹೋಗುತ್ತೋ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಪ್ರೀಚಿಂಗ್ ಅಲ್ಲ, ಇದು ಟೀಚ್. ಅರ್ಥ ಆಗ್ತಾ ಇದೆ? ಆಳವಾಗಿ ನಾವು ಹೋಗೋಣ. ಕರ್ತನ ಭಯ ಹೇಳಿ, ಕರ್ತನ ಭಯ. ಶಬ್ದವಾಗಿ ಹೇಳಿ, ಕರ್ತನ ಭಯ. ಶಬ್ದವಾಗಿ ಹೇಳಿ. ಎಷ್ಟು ಜನ ನಿಮ್ಮ ಒಂದು ಜೀವಿತಗಳಲ್ಲಿ ಮಾಡಿರೋ ಎಲ್ಲ ಡಿಸಿಷನ್ಗಳು ರೈಟಾಗಿ ಇನ್ಮೇಲೆ ತಗೊಬೇಕು. ಕರೆಕ್ಟ್ ಆದ ಒಂದು ಡಿಸಿಷನ್ಗಳನ್ನ ನಾವು ತಗೊಳ್ಬೇಕು. ಇಷ್ಟು ದಿನ ಏನೇನೋ ತಗೊಂಡಿದ್ದೀನಿ, ಲೈಫ್ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ಆಗೋವರೆಗೂ ನಾವೇನೇನೆಲ್ಲ ಡಿಸೈಡ್ ಮಾಡಿರ್ತೀವೋ ಅದನ್ನು ನಾವು ಅನುಭವ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಲೈಫ್ ಆಫ್ಟರ್ ಅಂದರೆ ಇಲ್ಲಿ ಜೀವನ ಮುಗ್ದೋಗ್ಮೇಲೂ ನಾವೇನು ಅನುಭವ ಮಾಡಬೇಕು, ಏನು ಅನುಭವಿಸ್ಬೇಕಂತನೂ ಡಿಸೈಡ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ನಾವು ಸ್ವರ್ಗವನ್ನು, ಪರಲೋಕವನ್ನು, ನಿತ್ಯ ಜೀವನ ಅನುಭವ ಮಾಡಬೇಕು ಅಂತ ಆಯ್ಕೆ ಮಾಡಿದ್ರೆ ನಾವು ಯೇಸು ಕ್ರಿಸ್ತನ ನಂಬೋರಾಗಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ನಾವು ನಾಶನಕ್ಕೆ ನಾವು ಆಯ್ಕೆ ಮಾಡಿದ್ರೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಜೀವನದಲ್ಲಿ ಏನೇ ಮಾಡಿದ್ರು ಡಿಸಿಷನ್ಗಳು ನಾವೇನು ತಗೊಂಡಿರ್ತೀವೋ, ನಾವೇನು ಡಿಸೈಡ್ ಮಾಡಿರ್ತೀವೋ ಅದನ್ನು ನಾವು ಏನು ಮಾಡ್ತೀವಿ? ಅನುಭವ ಮಾಡ್ತೀವಿ. ಪಕ್ಕದಲ್ಲಿ ಹೇಳಿ, ನಾವೇನು ಡಿಸೈಡ್ ಮಾಡ್ತೀವೋ ಅದನ್ನು ಅನುಭವಿಸ್ತೀವಿ. ಅದು ಒಳ್ಳೇದಾಗಿದ್ರು ನನಗೇನೆ, ಕೆಟ್ಟದಾಗಿದ್ರು ನನಗೇನೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ನಾನು ಡಿಸೈಡ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಈ ವರ್ಷದ ವಾಗ್ದಾನ ಏನು? ಶಬ್ದವಾಗಿ ಹೇಳ್ಬೇಕು. ಯಾರಾದರೂ ಶಬ್ದವಾಗಿ ಹೇಳ್ಬೇಕು. ಭೂಮಿ ಮೇಲೆ ಪರಲೋಕವನ್ನು ಅನುಭವ ಮಾಡೋದು ಅಂದ್ರೆ ಇದು ಒಂದು ಚಾಯ್ಸ್. ಇದು ಅರ್ಥ ಆಗ್ತಾ ಇದೆಯಾ? ಭೂಮಿ ಮೇಲೆ ನರ್ಕನೂ ಕೂಡ ಅನುಭವ ಮಾಡ್ಬೋದು ನಾವು ಮಾಡೋ ಆಯ್ಕೆಗಳಿಂದ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಾವು ಮಾಡೋ ಆಯ್ಕೆಗಳಿಂದ ಸುಂದರವಾಗಿರ್ಬೇಕಾದ ನನ್ನ ಜೀವನನ ಏನು ಮಾಡ್ಕೋಬಹುದು? ನಾನು ನರಕವಾಗಿ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆಯಾ? ನನ್ನ ತಲೆಮಾರು ಶಾಪಗಳು, ಅದು ಇದು, ನಮ್ಮ ಪಿತೃಗಳ ಮೂರ್ಖತನದಿಂದ ಆಗಿರೋ ಎಲ್ಲ ತಪ್ಪುಗಳನ್ನ ನಾನು ಆಯ್ಕೆ ಮಾಡಿ ನನ್ನ ಜೀವಿತನ ಭೂಮಿ ಮೇಲೆ ಪರಲೋಕವಾಗಿ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆಯಾ? ಒಳ್ಳೇದು ಕೆಟ್ಟದ್ದು ಎರಡೂ ನಾವು ಆಯ್ಕೆ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಹಂಗೆ ಇವತ್ತಿಂದ ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಪ್ರಾರ್ಥಿಸ್ತೀನಿ, ನಾನು ಕೇಳಿದ ಎಲ್ಲನೂ ಅವ್ರು ಕೊಡ್ತಾರೆ. ನಾನು ಪ್ರಾರ್ಥಿಸ್ತೀನಿ, ಯಾರೆಲ್ಲ ಇವತ್ತು ವಾಕ್ಯ ಕೇಳ್ತಾ ಇದ್ದಾರೋ ಅವರು ರೈಟ್ ಡಿಸಿಷನ್ಗಳನ್ನ ತಗೊಳ್ಳೋಕ್ಕೆ ಕೃಪೆ ಸಿಗಲಿ ಅಂತ. ಆಮೇಲೆ ಸರಿಯಾದ ನಿರ್ಧಾರ ಸರಿಯಾದ ಸಮಯಕ್ಕೆ ತಗೊಳ್ಳೋದು ನಿಮ್ಗೆ ಕೃಪೆ ಸಿಗಲಿ. ಆಮೇಲೆ ದೇವ್ರ ಕಡೆಯಿಂದ ಅದು ವರ ನಿಮಗೆ ಸಿಗಲಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಹಾಗೆ ಇದಿಷ್ಟ ತಾನೆ, ಇದು ನಮಗೆ ಬೇಕು. ರೈಟ್ ಡಿಸೈಡ್ ಮಾಡಬೇಕು. ನಾವು ಕರೆಕ್ಟಾಗಿ ಒಂದು ಡಿಸಿಷನ್ಗಳನ್ನ ನಾವು ತಗೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಹಂಗೇನೆ ಎಷ್ಟು ಜನ ನಾವು ಈಗ ಇರೋದ್ಕಿಂತ ನಾವು ಇನ್ನ ಬೆಳಿಬೇಕು. ಏನೇ ವಿಷಯವಾಗಿರಲಿ, ಅದು ಯಾವುದೇ ವಿಷಯವಾಗಿರಲಿ, ನಾವು ಈಗಿರೋದಲ್ಲಿ ಎಷ್ಟು ಜನ ನೀವು ತೃಪ್ತಿ ಆಗಿದ್ದೀರಾ? ಈಗಿರೋದೇ ಸಾಕು. ಹಂಗಿಲ್ಲ ಅಂದರೆ ನಾವು ಈಗಿನ ಒಂದು ಸಿಚುವೇಶನ್, ಈಗ ನಾನು ಏನು ಆತ್ಮಿಕವಾಗಿದ್ದೀನೋ, ಈಗ ಏನು ನಾನು ಆರ್ಥಿಕವಾಗಿ ಏನಿದ್ದೀನೋ, ಈಗ ನಾನು ಏನೆಲ್ಲ ಕಾರ್ಯಗಳಲ್ಲಿ ನಾನು ಇದ್ದೀನೋ, ಇದಕ್ಕಿಂತ ನಾನು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ ಒಂದು ಕಾರ್ಯ ಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಾನು ಗೋಡೆಗಳಿಗೆ ಸಾರ್ತಾ ಇದ್ದೀನ, ನಿಮಗೆ ಹೇಳ್ತಾ ಇದ್ದೀನ? ಎಷ್ಟು ಜನ ಜೊತೆ ನಾನು ಮಾತಾಡ್ತಾ ಇದ್ದೀನಿ? ಆಮೇಲೆ ಇದೆಲ್ಲ ನಮಗೆ ಬೇಕು. ಜೀವನದಲ್ಲಿ ಒಳ್ಳೆ ಕಾರ್ಯಗಳು ನನಗೆ ಬೇಕು. ಒಳ್ಳೆ ಕುಟುಂಬನ ನಾನು ಕಟ್ಟಬೇಕು. ನಾನು ಸತ್ರು ನನ್ನ ಹೆಸರು ಸಾಯಬಾರ್ದು. ಈ ಥರ ಎಲ್ಲ ನಾವು ಆಸೆಗಳಿದ್ರೆ ಇದು ಒಂದು ಕಾರ್ಯ ನಮ್ಮಲ್ಲಿರಬೇಕು. ಅದೇನಂದ್ರೆ ದೇವರ ಭಯ. ಶಬ್ದವಾಗಿ ಹೇಳಿ. ಆಮೇಲೆ ದೇವರ ಒಂದು ಭಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ದೇವರ ಭಯ. ಶಬ್ದವಾಗಿ ಹೇಳಿ. ದೇವರ ಭಯ. ಶಬ್ದವಾಗಿ ಹೇಳಿ.
ದೇವರ ಭಯ ಶಬ್ದವಾಗಿ ಹೇಳಿ. ಈಗ ಇದು ಯಾರು ಹೇಳ್ತಾ ಇರೋದು ಅಂದ್ರೆ, ಯಾವ ದೇವರು ಭಯ ಪಡಬೇಡಿ, 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 ಭಯ ಪಡಬೇಡಿ. ಬೈಬಲಲ್ಲಿ ಏನಾದರೂ ರಿಪೀಟ್ ಆಗಿದೆ ಅಂದ್ರೆ ಏನದು? ಭಯ ಪಡಬೇಡಿ, ಭಯ ಪಡಬೇಡಿ, ಭಯ ಪಡಬೇಡಿ, ಭಯ ಪಡಬೇಡಿ, ಭಯ ಪಡಬೇಡಿ ಹೇಳಿ. ಭಯ ಪಡಬೇಡಿ, ಭಯ ಪಡಬೇಡಿ, ಭಯ ಪಡಬೇಡ, ಭಯ ಪಡಬೇಡ. ಇದನ್ನ ರಿಪೀಟ್ 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 ಆಗಿ ಹೇಳಿರೋ ದೇವರು ಈಗ ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯೋ? ಒಂದ್ ಕಡೆ ಅಲ್ಲ, ಎಷ್ಟೊಂದ್ ಕಡೆ ಅವರೇ ಹೇಳಿದ್ದಾರೆ ಭಯ ಪಡಬೇಡಿ ಅಂತ. ಈಗ ಅವ್ರು ನಮ್ಮಿಂದ ಏನ್ ಎದುರು ನೋಡ್ತಾ ಇದ್ದಾರೆ? ಅದು ಕೊಟ್ಟಿಲ್ಲ ಅಂದ್ರೆ ಈಗ ಅಂಜೂರದ ಮರ ನಾವಾಗಿರ್ತೀವಿ ಅನ್ಕೊಡಿ. ಭಯ ಪಡಬೇಡ, ಭಯ ಪಡಬೇಡ, ಭಯ ಪಡಬೇಡ. ಅವ್ರು ಸಾರೋದೆಲ್ಲ ಏನು? ಭಯ ಪಡಬೇಡ, ಭಯ ಪಡಬೇಡ. ಅವ್ರ ವಾಗ್ದಾನ ಎಲ್ಲ ಏನು? ಭಯ ಪಡಬೇಡ, ನಾನಿದ್ದೀನಿ, ಭಯ. ಅರ್ಥ ಆಗ್ತಾ ಇದೆಯಾ? ಈ ದೇವರು ನಮ್ಮ ಹತ್ರ ಏನ್ ಎದುರು ನೋಡ್ತಾ ಇದ್ದಾರೆ? ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಅವರೇ ಹೇಳ್ತಾ ಇದ್ದಾರೆ ಭಯ ಪಡಬೇಡ ಅಂತ ಹೇಳಿ. ಭಯ ಪಡಬೇಡ ಅಂತ ಹೇಳಿದ್ ಯಾರು? ನಾನು ಹೇಳ್ತಾ ಇರೋದು ಸ್ವಲ್ಪ ತಲೆಯಲ್ಲಿ ಯೋಚನೆ ಮಾಡಿ ನೋಡಿ. ಹೇಳ್ತಾ ಇರೋದು ಯಾರು? ಭಯ ಪಡಬೇಡಿ, ಭಯ ಪಡಬೇಡಿ. ನಿಮಗೆ ಕೊಟ್ಟಿರೋದು ಏಡಿತನದ ಆತ್ಮ ಅಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ಭಯ ಪಡಕ್ಕೆ ಯಾವುದೇ ಕಾರಣಗಳೇ ಇಲ್ಲ. ಆ ಥರ ವಾಗ್ದಾನಗಳು ಮಾಡ್ತಾರೆ. ಆ ದೇವ್ರು ಏನ್ ಎದುರು ನೋಡ್ತಾ ಇದ್ದಾರೆ? ನಮ್ಮಿಂದ ಏನ್ ಎದುರು ನೋಡ್ತಾ ಇದ್ದಾರೆ ಅಂದ್ರೆ ಭಯವನ್ನು ನೋಡ್ದೆ. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಹಂಗಂದ್ರೆ ದೇವ್ರನ್ನ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಭಯ ಪಡಬಾರ್ದು ಅಂತ ಅರ್ಥ. ಫಸ್ಟ್ ಹೇಳಿ ದೇವ್ರನ್ನ ಬಿಟ್ಟು. ನಾನು ಅವಾಗಲೇ ಹೇಳ್ದೆ ನಾನು ಟೀಚ್ ಮಾಡ್ತಿದ್ದೀನಿ ಅಂತ. ಅರ್ಥ ಆಗ್ತಾ ಇದೆಯಾ? ನೀವು ರೆಸ್ಪಾಂಡ್ ಮಾಡಬೇಕು. ದೇವ್ರನ್ನ ಬಿಟ್ಟು ಯಾವುದಕ್ಕೂ ನಾವು ಭಯ ಪಡೋದು. ವಾಕ್ಯದಲ್ಲಿದೆ, ನಿನ್ನ ಶರೀರನ ಕೊಲ್ಲೋರ್ನ ನೀನು ಭಯ ಪಡಬೇಡ ಅಂತ. ಆಮೇಲೆ ಶರೀರನ ಕೊಲ್ಲೋರ್ನ ನೀನು ಭಯ ಪಡಬೇಡ ಹೇಳಿ. ಶರೀರನ ಶಬ್ದವಾಗಿ ಹೇಳಿ, ಶರೀರನ. ಅರ್ಥ ಆಗ್ತಾ ಇದೆಯಾ? ಈಗ ದೇವ್ರಿಗೆ ಒಂದು ಹಸಿವು ಇದೆ. ಅರ್ಥ ಆಗ್ತಾ ಇದೆಯಾ? ದೇವ್ರಿಗೆ ಒಂದು ಏನಿದೆ? ಹಸಿವಿದೆ. ಅವ್ರಿಗೆ ಹೊಟ್ಟೆ ಹಸಿ ಇದೆ. ಅವ್ರ ಊಟ ಏನಂದ್ರೆ ನನ್ನ ಜೀವಿತ. ಅರ್ಥ ಆಗ್ತಾ ಇದೆಯಾ ಹೇಳಿ? ನನ್ನ ಜೀವಿತ. ಅದರಲ್ಲಿ ಒಂದೇ ಒಂದು ಫ್ಲೇವರ್ ಇಲ್ಲ ಅಂದ್ರೆ ಅವ್ರಿಗೆ ಈ ಊಟ ಇಷ್ಟ ಆಗಲ್ಲ. ಆ ಫ್ಲೇವರ್ ಏನಂದ್ರೆ ದೇವ್ರ ಭಯ. ಹಂಗಂದ್ರೆ ಇದಿಲ್ಲ ಅಂದ್ರೆ ನಾನು ಏನೇ ಮಾಡಿದ್ರು, ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ದೇವ್ರ ಭಯ ನನ್ನಲ್ಲಿ ಇಲ್ಲ ಅಂದ್ರೆ ನಾನು ಏನೇ ಮಾಡಿದ್ರು ನನ್ನ ಎಲ್ಲರ ಥರ ಪ್ರೀತಿ ಮಾಡ್ತಾರೆ. ಇನ್ನು ಆಳವಾಗಿ ನನ್ನ ಪ್ರೀತಿ ಮಾಡ್ಬೇಕಂದ್ರೆ ನನ್ನ ಹತ್ರ ಏನಿರಬೇಕು? ದೇವ್ರ ಭಯ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಹೊಸ ಒಡಂಬಡಿಕೆಯ ಒಂದು ಕಾರ್ಯನೇ. ಈಗ ನಾನು ಹೇಳ್ತೀನಿ, ಬೇಕಾದ್ರೆ ಏನು ಹೇಳ್ತೀನಿ. ಹೊಸ ಒಡಂಬಡಿಕೆ ಕಾರ್ಯನೇ. ಅರ್ಥ ಆಗ್ತಾ ಇದೆಯಾ? ಕೃಪೆ ಯಾರಿಗೆ ಹೆಚ್ಚಾಗಿ ಕೊಡಲ್ಪಡುತ್ತೆ ಅಂದ್ರೆ ಯಾರು ದೇವ್ರ ಭಯದಲ್ಲಿ ನಡೀತಾರೋ ಅವ್ರಿಗೆ ಅಂತ ಇದೆ. ಅರ್ಥ ಆಗ್ತಾ ಇದೆಯಾ? ಹೇಳಿ ಶಬ್ದವಾಗಿ ಹೇಳಿ. ಕೃಪೆ ಎಲ್ಲರಿಗೂ, ಆದ್ರೂ ಎಲ್ಲರೂ ಅದನ್ನ ಅನುಭವ ಮಾಡೋಕ್ಕಾಗಲ್ಲ. ಶಬ್ದವಾಗಿ ಹೇಳಿ. ಕೃಪೆ ಎಲ್ಲರಿಗೂ ಸಿಗುತ್ತೆ. ಹೇಳಿ ಕೃಪೆ ಎಲ್ಲರಿಗೂ ಸಿಗುತ್ತೆ. ಹೇಳಿ ಶಬ್ದವಾಗಿ ಹೇಳಿ. ಕೃಪೆ ಎಲ್ಲರಿಗೂ ಸಿಗುತ್ತೆ. ಎಲ್ಲರೂ ಅದನ್ನ ಆಕ್ಸೆಸ್ ಮಾಡ್ಬೋದು. ಖಾಲಿನೇ ಆಗೋದಿಲ್ಲ, ಕಡಿಮೆನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಉದ್ದ ಆಳ ಏನೂ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಲಿಮಿಟ್ಲೆಸ್ ಆಗಿ ಕೃಪೆ ಇದ್ರು ಅದನ್ನ ಹೊಂದ್ಕೊಳ್ಬೇಕಂದ್ರೆ ದೇವ್ರ ಭಯ ಅನ್ನೋದು ನಮ್ಮ ಒಳಗಡೆ ಇರ್ಬೇಕು. ಅರ್ಥ ಆಗ್ತಾ ಇದೆಯಾ? ಹೇಳಿ ದೇವ್ರ ಭಯ ಅನ್ನೋದು ನಮ್ಮ ಒಳಗಡೆ ಇರಬೇಕು. ಶಬ್ದವಾಗಿ ಹೇಳಿ. ದೇವರ ಭಯ ನಮ್ಮ ಒಳಗಡೆ ಇರಬೇಕು. ಶಬ್ದವಾಗಿ ಹೇಳಿ. ದೇವರ ಭಯ. ಶಬ್ದವಾಗಿ ಹೇಳಿ. ದೇವರ ಭಯ ನಮ್ಮ ಒಳಗಡೆ ಇದ್ರೆ ನಾನು ಕೃಪೆಗೆ ಬಾಧ್ಯನು. ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು? ನನ್ನ ಕುಟುಂಬದಲ್ಲಿ ದೇವರ ಭಯ ಇಲ್ಲ ಅಂದ್ರೆ ಆ ಕುಟುಂಬನ ದೇವ್ರ ಪ್ರೀತಿ ಮಾಡ್ತಾರೆ ಇಲ್ಲ ಅಂತ ಇಲ್ಲ, ಎಲ್ಲರಿಗಿಂತ ಜಾಸ್ತಿ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ದೇವರ ಭಯ ನನ್ನಲ್ಲಿ ಇಲ್ಲ ಅಂದ್ರೆ ಪ್ರೀತಿ ಮಾಡ್ತಾರೆ. ದೇವ್ರು ಎಲ್ಲರನ್ನೂ ಪ್ರೀತಿ ಮಾಡಿದ್ರು. ಎಲ್ಲಿವರೆಗೂ ಮಾಡಿದ್ರು ಅಂದ್ರೆ ಅವ್ರಿಗೆ ಶಿಲ್ಬೆಗೂ ಹಾಕುವಾಗ ಉಗಿದ್ರಲ್ವಾ, ಅವನ್ನ ಹೇಳ್ತಾನೆ ನೀನ್ ಕ್ಷಮಿಸಿ ನೀನು ಹೋಗು ಅಂದ್ರು. ಅಲ್ಲಿ ಪಕ್ಕದಲ್ಲಿ ಹಾಕಿದ ಕಳ್ಳನ್ನ ಪರದೇಶಕ್ಕೆ ಕರ್ಕೊಂಡು ಹೋದ್ರು. ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಪ್ರೀತಿ ಮಾಡೋದು ದೊಡ್ಡದ ವಿಷಯ ಅಲ್ಲ. ನಾನು ಅವ್ರಿಗೆ ಇನ್ನ ಕ್ಲೋಸ್ ಆಗ್ಬೇಕಲ್ವಾ? ಅರ್ಥ ಆಗ್ತಾ ಇದೆಯಾ? ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದರೂ ಸ್ಟೋರಿ ಹಾಕಿದ್ರೆ ನಾನು ಕ್ಲೋಸ್ ಫ್ರೆಂಡ್ ಲೀಸ್ಟಲ್ಲಿ ನಾನು ಇರಬೇಕು. ಅರ್ಥ ಆಗ್ತಾ ಇದೆಯಾ? ಪ್ರೈವೇಟ್ ಆಗಿ ಏನಾದರೂ ಹಂಚ್ಕೊಳ್ಬೇಕಂದ್ರೆ ಲೋಟನ್ ಹತ್ರ ಹಂಚ್ಕೊಂಡ್ರ, ಸಾರಳ ಹತ್ರ ಹಂಚ್ಕೊಂಡ್ರ
ಯಾಕೆ ಇವರೆಲ್ಲ ಒಂದೇ ಅಲ್ವಾ? ಪ್ರಾರ್ಥನೆಗೆ ಕರ್ಕೊಂಡು ಹೋಗ್ತಾರೆ ಶಿಷ್ಯಂದಿರನ್ನ. ಎಷ್ಟು ಜನ ಶಿಷ್ಯರಿರೋದು? 12 ಜನ. ಇವ್ರು ಕರ್ಕೊಂಡು ಹೋಗೋದು ಎಷ್ಟು ಜನನ? 3 ಜನ. ಪ್ರೀತಿ ಮಾಡ್ತಾರೆ ಹೇಳಿ, ದೇವ್ರು ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ನಿನ್ನ ಜಾಸ್ತಿ ಮಾಡ್ತಾರ ಇಲ್ವಾ? ಅದೇ, ನನಗಿಂತ ಜಾಸ್ತಿ ನಿನ್ನ ಪ್ರೀತಿ ಮಾಡ್ತಾರ? ನಿನಗಿಂತ ಜಾಸ್ತಿ ಇನ್ನೊಬ್ರನ್ನ ಪ್ರೀತಿ ಮಾಡ್ತಾರ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ನಾನು 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 ಇವತ್ತು ಹೇಳಿದ ವಾಕ್ಯ ನನಗೆ ಸಿಕ್ಕಿಲ್ಲ ಅಂದರೆ ನಾನು ಕಳ್ಳ ಆಯ್ತಿದ್ದೆ, ನಾನು ವ್ಯಭಿಚಾರಿ ಆಗ್ತಾಯಿದ್ದೆ, ನಾನು ಕಳ್ಳ ಆಗ್ತಾಯಿದ್ದೆ, ನಾನು ಏನೆಲ್ಲ ಪಾಪಗಳು ಆಚೆ ಕಂಡು ಬರುತ್ತೋ ಅದೆಲ್ಲ ನನ್ನೊಳಗಡೆ ಈಗ ಇರ್ತಿತ್ತು. ಅರ್ಥ ಆಗ್ತಾ ಇದೆಯಾ? ನಾನು ಎಲ್ಲದಕ್ಕೂ ಅಡಿಕ್ಟ್ ಆಗ್ತಾ ಇದೆ ಬೇಕಾದರೆ ಈಸಿಯಾಗಿ. ಯಾಕೆ? ನಾನು ಇವತ್ತು ತಿಳ್ಕೊಂಡಿರೋ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ. ಅರ್ಥ ಆಗ್ತಾ ಇದೆಯಾ? ಈ ಒಂದು ವಿಷಯಕ್ಕೆ ಅಷ್ಟು ಶಕ್ತಿ ಇದೆ. ದಯವಿಟ್ಟು ತಿಳ್ಕೊಳ್ಳಿ. ಆಮೇಲೆ ಪಾಪನ ಜಯಿಸ್ಬೇಕಾ ನೀವು? ಇವತ್ತು ಹೇಳೋ ವಾಕ್ಯನ ಅರ್ಥ ಮಾಡ್ಕೊ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ವರ್ಷಗಳ ಹಿಂದೆ ನನ್ನ ಆತ್ಮವನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುವಾಗ ಅಲ್ಲಿ ಫಸ್ಟ್ ಟೈಮು 5 ಜನ ಬಂದು ನನಗಾಗಿ ಪ್ರಾರ್ಥನೆ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ. ಅದರಲ್ಲಿ ಒಬ್ಬರು ಯಾರಂದರೆ ಜೋಸೆಫ್, ಹಳೆ ಒಡಂಬಡಿಕೆಯ ಜೋಸೆಫ್ ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅವತ್ತಿಂದ ಡೆವಲಪ್ ಮಾಡಿದ ಒಂದು ಪ್ರಕಟಣೆ ಇದು. ಅರ್ಥ ಆಗ್ತಾ ಇದೆಯಾ? 3 ವರ್ಷ ಹತ್ತತ್ರ ಆಯಿತು ಇವತ್ತಿಗೆ. ಅವತ್ತಿಂದ ಕರ್ತನ್ ನನಗೆ ಹೇಳ್ಕೊಟ್ಟಿರೋದನ್ನ ನಾನು ನಿಮಗೆ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇದು ಕೇವಲ ಅಂತ ನೆನೆಸ್ಬೇಡಿ. ಇದರಲ್ಲಿ ಒಬ್ಬರಾದರೂ ನೀವು ಫಾಲೋ ಮಾಡ್ತೀರಾ ಅಂದರೆ ನಿಮ್ಮ ಜೀವಿತ ಅದ್ಭುತವಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಜೀವಿತ ನಾನು ಈಗಲೇ ಪ್ರವಾದಿಸ್ತಾ ಇದ್ದೀನಿ. ಇವತ್ತು ನೀವು ಸೀರಿಯಸ್ ಆಗಿ ತೊಗೊಂಡಿರಾ ಅಂದರೆ ಅದು ಅದ್ಭುತವಾಗಿರುತ್ತೆ. ಬೇರೆಯವರು ಅದನ್ನು ನೋಡಿ ಆಸೆ ಪಡೋ ರೀತಿಯಲ್ಲಿ ಅದಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಕ್ರಿಸ್ಟಿಯಾನಿಟಿ ನಾರ್ಮಲ್ ಜನಕ್ಕಲ್ಲ. ನಾರ್ಮಲ್ ಆಗಿ ಸಾಯ್ಬೇಕು ಅಂದರೆ ನೀನು ಇಲ್ಲಿಗೆ ಬರಬೇಡ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ಯಾಕಂದರೆ ನಮ್ಮ ದೇವ್ರ ಬಗ್ಗೆ ಯಾವುದು ಸಾಮಾನ್ಯವಾಗಿರೋದು ಏನೂ ಇಲ್ವೇ ಇಲ್ಲ. ಅವ್ರು ಹುಟ್ಟುವಾಗ ಅಸಾಮಾನ್ಯ, ಅವ್ರು ಬೆಳೆಯುವಾಗ ಅಸಾಮಾನ್ಯ. ಪ್ರಕೃತಿಗೆ ಮೀರಿದ ಮಾಡ್ತಾಯಿದ್ರು, ಪ್ರಕೃತಿಗೆ ಮೀರಿ ಮಾಡ್ತಾಯಿದ್ರು. ಈಗ ನಾವು ಬಂದು ಪ್ರಕೃತಿಗೆ ಕೆಳಗಡೆ ಇರಬೇಕಂದ್ರೆ ಒದ್ದೆ ಆಚೆ ಓಡಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ನಾರ್ಮಲ್ ಲೈಫ್ ನಮ್ಗೆ ಬೇಡ ಹೇಳಿ. ನಾರ್ಮಲ್ ಆಗಿ ನಾನು ಇರೋಕ್ಕೆ ಇಷ್ಟ. ನಾರ್ಮಲ್ ಲೈಫ್ ಸ್ಟೈಲ್ ನನಗೆ ಬೇಡ ಹೇಳಿ. ನಾರ್ಮಲ್ ಲೈಫ್ ಸ್ಟೈಲ್ ನನಗೆ ಬೇಡ. ಆಮೇನ್. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ತನ ಭಯ ಅಂದರೆ ಏನು? ಶಬ್ದವಾಗಿ ಹೇಳಿ. ಕರ್ತನ ಭಯ. ಶಬ್ದವಾಗಿ ಹೇಳಿ. ಹೇಳಿ. ಕರ್ತನ ಭಯ. ಇವತ್ತು ಅದ್ರ ಬಗ್ಗೆ ನಿಮಗೆ ಗೊತ್ತಿರೋದನ್ನೆಲ್ಲ ಸುಳ್ಳಾಗಿ ತೋರಿಸಿ, ನನಗೆ ಗೊತ್ತಿರೋದು ನಿಜ ಅಂತ ತೋರಿಸ್ತೀನಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾರೆ? ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಕೆಲಸ ಮಾಡೋದಲ್ಲಿ ನೀವು ಸಫಲವಾಗಿರಬೇಕು. ವಾಕ್ಯದಲ್ಲಿದೆ, ನೀನು ಅಧಿಕ ಕಾಲ ಬದುಕಬೇಕಾ? ಕರ್ತನಿಗೆ ಭಯಪಟ್ಟು ಬದುಕು ಅಂತ. ಅರ್ಥ ಆಗ್ತಾ ಇದೆಯಾ? ಜ್ಞಾನೋಕ್ತಿಗಳು ಒಂಬತ್ತು 10 ಜ್ಞಾನೋಕ್ತಿಗಳು. ಎಲ್ಲರೂ ಸೇರಿ ಓದೋಣ. ಶಬ್ದವಾಗಿ ಎಲ್ಲರೂ ಸೇರಿ. ಯೆಹೋವನ ಭಯವೇ. ಶಬ್ದವಾಗಿ ಎಲ್ಲರೂ ಸೇರಿ ಓದೋಣ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಇದನ್ನ ಬರೀತಾರದು ಯಾರು? ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟಲ್ಲ, ಆ ಥರ ಜ್ಞಾನಿ. ಒಂದು ವೇಳೆ ಅವನು ಐಶ್ವರ್ಯವಂತ ಆಗಿದ್ದಿದ್ರೆ ಅವನ ಸೀಕ್ರೆಟ್ ಇದೇ ಇರ್ತಾಯಿತ್ತು. ಯೆಹೋವನ ಭಯವೇ ಐಶ್ವರ್ಯಕ್ಕೆ ಏನದು? ಜ್ಞಾನಕ್ಕೆ ಮೂಲನ? ಐಶ್ವರ್ಯಕ್ಕೆ ಮೂಲ. ಅವನೇನಾದ್ರೂ ಗುಣಪಡಿಸುವ ಒಬ್ಬ ದೇವ ಸೇವಕ ಆಗಿದ್ದಿದ್ರೆ ಸೊಲೊಮನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಯೆಹೋವನ ಭಯವೇ
ನನ್ನ ಮೂಲಕ ಹರಿಯೋ ಆರೋಗ್ಯ ಶಕ್ತಿಗೆ ಮೂಲ ಅಂತ ಬರ್ದಿರೋನು. ಅರ್ಥ ಆಗ್ತಾ ಇದೆಯಾ? ಅವನೇನಾದ್ರೂ ಅವನು ವೆಲ್ತಿಯೆಸ್ಟ್ ರಾಜ. ಅವನು ಅಂದ್ರೆ ತುಂಬಾ 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 ಐಶ್ವರ್ಯವಂತ ರಾಜ. ಅವನೇನ್ ಬರೀತಾ ಇದ್ದಾನೆ? ನನ್ನ ಐಶ್ವರ್ಯಕ್ಕೆ ಏನು ಮೂಲ? ಯೆಹೋವನ ಬಾಯ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಶಬ್ದವಾಗಿ ಹೇಳಿ, ಏನು ಮೂಲ? ಮೂಲ ಏನು? ಅರ್ಥ ಆಗ್ತಾ ಇದೆಯಾ? ನಿನ್ನ ಹತ್ರ ದೇವ್ರ ವಿಷಯದಲ್ಲಿ ನಿನ್ನಲ್ಲಿ ಭಯ ಇದೆ ಅಂದ್ರೆ ನೀನ್ ಬರ್ದಿಟ್ಕೊ, ನೀನ್ ಜ್ಞಾನಿ. ನೀನ್ ಬರ್ದಿಟ್ಕೊ, ನೀನ್ ದೇವರಿಂದ ಉಪಯೋಗ ಆಗ್ತೀಯ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇದು ಯಾರು ಬರೀತಾ ಇರೋದು? ಯಾರಿಗೆ ಬರೀತಾ ಇರೋದು? ಯಾರು ಬರೀತಾ ಇರೋದು? ಅವ್ರನ್ನ ಸ್ವಲ್ಪ ನೀವು ನೋಡಿ, ಅವನ್ಗೆ ಯಾವುದು ಕೊರತೆನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆ ತರ ಇರೋ ಒಬ್ಬ ವ್ಯಕ್ತಿ ಏನ್ ಬರೀತಾ ಇದ್ದಾನೆ? ನನ್ಗಿರೋ ಜ್ಞಾನದ ಬಗ್ಗೆ ಈಗ ಅದನ್ನು ಬೇಕಾದ್ರೆ ಫೇಕ್ ಡಾಕ್ಟ್ರಿನ್ಸ್ ಮಾಡ್ಬಿಡ್ತಾರೆ ಮುಂದೆ ಬರೋ ಕಾಲದಲ್ಲಿ ಅಂದ್ಬಿಟ್ಟು. ನನಗೆ ಜ್ಞಾನ ಹೆಂಗ್ ಸಿಕ್ತು ಗೊತ್ತಾ? ಅದಕ್ಕೆ ಮೂಲ ಏನು ಗೊತ್ತಾ? ಅದು ಸಿಗೋ ಸ್ಥಳ ಎಲ್ಲಿ ಗೊತ್ತಾ? ಯೆಹೋವನ ಭಯ. ಹೇಳಿ ಶಬ್ದವಾಗಿ ಹೇಳಿ, ಯೆಹೋವನ ಭಯ. ಶಬ್ದವಾಗಿ ಹೇಳಿ, ಯೆಹೋವನ ಭಯ. ಎಷ್ಟು ಜನಗೆ ಆಶೀರ್ವಾದವಾಗಿರ್ಬೇಕು? ಅದಕ್ಕೆ ಒಂದು ಮಾರ್ಗ ಇದೆ, ಅದಕ್ಕೆ ಒಂದು ದಾರಿ ಇದೆ, ಅದಕ್ಕೆ ಒಂದು ಮೂಲ ಇದೆ. ಅದೇನಂದ್ರೆ ಯೆಹೋವನ ಭಯ ನಮ್ಮಲ್ಲಿ ಇದ್ರೆ ನಾವು ಆಶೀರ್ವಾದವಾಗಿರ್ತೀವಿ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ನಮ್ಗೆ ಕೊಡಲ್ಪಟ್ಟ ಎಲ್ಲ ವಾಗ್ದಾನಗಳು ನೆರವೇರಬೇಕು. ಅದಕ್ಕೆ ಮೂಲವಾಗಿ ಒಂದು ದಾರಿ ಇದೆ. ಅದೇನಂದ್ರೆ ಕರ್ತನ ಭಯ ನನ್ನಲ್ಲಿ ಇದೆಯಾ? ಕರ್ತನ ಭಯ ನನ್ನ ಕುಟುಂಬದಲ್ಲಿ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅವರ ವಿಷಯವಾಗಿ ನಾನು ಕೇವಲವಾಗಿ ತಗೊಂಡಿದ್ದೀನ ಅಥವಾ ಭಯ ಭಕ್ತಿಯಲ್ಲಿ ನಾನು ಇದ್ದೀನ? ಅರ್ಥ ಆಗ್ತಾ ಇದೆಯಾ? ಇದು ಏನ್ ಡಿಸೈಡ್ ಮಾಡುತ್ತೆ ಅಂದ್ರೆ 5 ವರ್ಷ ಆದ್ಮೇಲೆ ನನ್ನ ಜೀವಿತ ಹೆಂಗೆ ಇರುತ್ತೆ ಅಂದ್ಬಿಟ್ಟು ನನ್ನ ಒಂದು ದೇಶದ ಒಂದು ಎಕಾನಮಿ ಡಿಸೈಡ್ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ನನ್ನ ದೇಶದಲ್ಲಿರೋ ಪರಿಸ್ಥಿತಿ ಡಿಸೈಡ್ ಮಾಡಲ್ಲ. ನನ್ನ ಯಾವ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದಾನೆ ಅವನು ಡಿಸೈಡ್ ಮಾಡಲ್ಲ. ಇವತ್ತಿರೋ ಕರ್ತನ ಭಯ ನನ್ನ ಜೀವಿತನ ಅದು ಡಿಸೈಡ್ ಮಾಡುತ್ತೆ. ನಾನು ಬೇರೆ ಜನ ಸಾರ್ಬೇಕಿತ್ತು. ಸೀರಿಯಸ್ಲಿ ನನ್ಗೆ ಯಾವಾಗ್ಲೂ ಹಂಗೆ ಅನ್ಸುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? 5 ವರ್ಷ ಆದ್ಮೇಲೆ ನನ್ನ ಜೀವಿತ ಅದು ಅದ್ಭುತವಾಗಿರ್ಬೇಕಂದ್ರೆ ಇವತ್ತು ನನ್ನೊಳಗಡೆ ಏನಿರ್ಬೇಕು? ದೇವರ ಭಯ ಇರಬೇಕು, ಕರ್ತನ ಭಯ ನನ್ನಲ್ಲಿ ಇರಬೇಕು. ಒಂದು ವೇಳೆ ಕರ್ತನ ಭಯ ನಿಮ್ಮಲ್ಲಿ ಈಗ ಇದ್ರು ನೀವು ಹೇಳಿ, ಈ ಪರಿಸ್ಥಿತಿ ನಂದು ಹಿಂಗೆ ಇರೋದಿಲ್ಲ, ನಾನು ಆಶೀರ್ವಾದವಾಗಿ ಹಾಗೆ ಆಗ್ತೀನಿ, ಬೇರೆ ಆಪ್ಷನ್ನೇ ಇಲ್ಲ. ನನ್ನ ಅಭಿಷೇಕ ಅನೇಕ ಜನಾಂಗಗಳನ್ನ ಕರೆದಿ ತರುತ್ತೆ, ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ನಾನು ಕರ್ತನಿಗೆ ಭಯ ಭಕ್ತಿಯಿಂದ ಬದುಕೋ ಮನುಷ್ಯ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಕರ್ತನ ಭಯ ಅಂದ್ರೆ ಏನು? ಈಗ ನೀವು ನೋಡಿ, ನೀವು ಅರ್ಥ ಆಗ್ತಾ ಇದೆಯಾ? ಟೀಚಿಂಗ್ ಅಂದ್ರೆ ಹಂಗೆ ಫಸ್ಟ್ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆ? ನವೀನ್ ಅರ್ಥ ಆಗ್ತಾ ಇದೆಯಾ? ಮಲಗಿದ್ದೀರಾ? ಇಲ್ಲ, ಅರ್ಥ ಆಗ್ತಾ ಇದೆ ತಾನೆ? ಆಮೇಲೆ ಇದು ನನಗೆ ಅನಿಸುತ್ತೆ ಇನ್ನೊಂದು 2-3 ವರ್ಷದಿಂದ ಇದು ಗೊತ್ತಾಗಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ. ಆಗೋದೆಲ್ಲ ಒಳ್ಳೇದಕ್ಕೆ. ಆಮೇಲೆ ಕರ್ತನ ಭಯ ಹೇಳಿ, ಕರ್ತನ ಭಯ. ಶಬ್ದವಾಗಿ ಹೇಳಿ, ಕರ್ತನ ಭಯ. ಕರ್ತನ ಭಯ ಫಸ್ಟ್ ನೀವು ಬರ್ದಿಟ್ಕೊಳ್ಳಿ. ದೇವ್ರಿಗೆ ಫೀಲಿಂಗ್ಸ್ಗಳಿದೆ, ದೇವ್ರಿಗೆ ಭಾವನೆಗಳಿದೆ. ಶಬ್ದವಾಗಿ ಹೇಳಿ, ದೇವ್ರಿಗೆ ಭಾವನೆಗಳಿದೆ. ಶಬ್ದವಾಗಿ ಹೇಳಿ, ಶಬ್ದವಾಗಿ. ಅಪೊಸ್ತಲ ಕೃತ್ಯ 13:22 ಏನ್ ಹೇಳ್ತಾರೆ ದೇವರು? ಈಶಾಯನ ಮಗನಾದ ದಾವಿದನು ನನಗೆ ಸಿಕ್ಕನು ಅಂತ. ಅಂದ್ರೆ ಹೇಳಿ, ಈಶಾಯನ ಮಗನಾದ ದಾವಿದನು ನನಗೆ ಸಿಕ್ಕನು. ಶಬ್ದವಾಗಿ ಈಶಾಯನ ಮಗನಾದ ದಾವಿದನು ನನಗೆ ಸಿಕ್ಕನು. ಶಬ್ದವಾಗಿ ಹೇಳಿ, ಈಶಾಯನ ಮಗನಾದ ದಾವಿದನು. ಇದು ದೇವ್ರು ಹೇಳುವಾಗ ಇದನ್ನ ಪೀಕಾಗಿ ಖುಷಿಯ ಒಂದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇದನ್ನ ಹೇಳುವಾಗ ದೇವ್ರು ಹೆಂಗ್ ಹೇಳ್ತಾ ಇದ್ದಾರೆ? ಖುಷಿಯಿಂದ, ತುಂಬಾ ಖುಷಿಯಿಂದ ಏನ್ ಹೇಳ್ತಾ ಇದ್ದಾರೆ? ಈಶಾಯನ ಮಗನಾದ ದಾವಿದನು ನನಗೆ ಸಿಕ್ಕದ್ನು, ನನ್ನ ಚಿತ್ತನೆಲ್ಲ ಈಗ ಅವನ್ ಮಾಡ್ತಾನೆ ಅಂತ. ಅರ್ಥ ಆಗ್ತಾ ಇದೆಯಾ? ದೇವ್ರಿಗೆ ಫೀಲಿಂಗ್ಸ್ ಇದೆ ಅಂದ್ರೆ ಖುಷಿ ಆಯ್ತು. ಅರ್ಥ ಆಗ್ತಾ ಇದೆಯಾ? ಅದೇ ಆದಿಕಾಂಡದಲ್ಲಿ ಒಂದ್ ಕಡೆ ದೇವರು
ಮನುಷ್ಯರು ಆಲೋಚನೆ ಮಾಡೋದನ್ನ ನೋಡಿ ಅವರು ನಾನು ಯಾಕಾದ್ರೂ ಮನುಷ್ಯರನ್ನ ಸೃಷ್ಟಿ ಮಾಡ್ನೋ ಅಂತ ಏನಾಯ್ತಂತೆ ಅವ್ರಿಗೆ, ಮನ್ಸಿಗೆ ಏನಾಯ್ತಂತೆ, ದುಃಖ ಆಯ್ತಂತೆ. ಆ ದುಃಖ ಎಲ್ಲ ಆಯ್ತಾ ಇದ್ರು ನೆಕ್ಸ್ಟ್ 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 ಹಂಗೆ ಓದ್ಕೊಂಡು ಬರ್ತಾ ಇದ್ರೆ, ಆದ್ರೆ ಕರ್ತನ ಕೃಪೆ ನೋಹನ ಮೇಲೆ ಇತ್ತು. ಅಂದ್ರೆ ಮೂಡ್ ಸ್ವಿಂಗ್ಗಳಿದೆ. ಅರ್ಥ ಆಗ್ತಾ ಇದೆಯಾ? ನಿನ್ನ ಬಗ್ಗೆ ಅವ್ರ ಕೋಪ ಇದ್ರೆ ಇವ್ರ ಬಗ್ಗೆ ಅವರು ಪ್ರೀತಿಯಿಂದ ಇರ್ತಾರೆ. ನನಗೆ ಪ್ರೀತಿ ತೋರಿಸ್ತಾ ಇದ್ರೆ ಇನ್ನೊಬ್ರಿಗೆ ಅವ್ರ ಕೋಪ ತೋರಿಸ್ತಾ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಅದು ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಈ ದೇವ್ರಿಗೆ ಫೀಲಿಂಗ್ಗಳಿದೆ. ಶಬ್ದವಾಗಿ ಹೇಳಿ, ಈ ದೇವ್ರಿಗೆ ಈ ಫೀಲಿಂಗ್ಗಳಿದೆ. ಇವ್ರನ್ನ ಖುಷಿಯಾಗಿ ಇಟ್ಕೋಬಹುದು, ದುಃಖವನ್ನು ಮಾಡ್ಬೋದು, ಕೋಪನೂ ಮಾಡಿಸ್ಬೋದು. ಯಾವ ಕೈ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆಯೋ ಅದೇ ಕೈಯಲ್ಲಿ ನಾನು ಓಡಿಸ್ಕೋಬಹುದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಖುಷಿ ಪಡಿಸೋ ಒಂದೇ ಒಂದು ವಿಧ, ಫಸ್ಟ್ನೇ ಒಂದು ವಿಧ ಏನಂದ್ರೆ ಅವರ ಭಯದಲ್ಲಿ ನಾವು ಬದುಕ್ತೀವಲ್ವಾ, ಅವಾಗ ಪಕ್ಕದಲ್ಲಿ ಹೇಳಿ, ಖುಷಿ ಪಡಿಸ್ಬೇಕು ದೇವ್ರನ್ನ, ಖುಷಿ ಪಡಿಸ್ಬೇಕು ದೇವ್ರನ್ನ. ಅದಕ್ಕಿರೋ ಒಂದು ಮಾರ್ಗ ಏನಂದ್ರೆ ದೇವ್ರ ಭಯದಲ್ಲಿ ಬದುಕೋದು. ಆಮೇಲೆ ಎಷ್ಟು ಜನ ಬಯಸ್ತೀರ ನನ್ನ ವಿಷಯವಾಗಿ ದೇವ್ರ ಖುಷಿ ಪಡ್ಬೇಕು. ಚಿನ್ಮಯ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ಹೇಳ್ಬೇಕು, ಅವ್ರು ಹೇಳ್ಬೇಕು ಚಿನ್ಮಯ್ ನನಗೆ ಸಿಗ್ತಾ ಸಾಕು ಅಂತ. ಅರ್ಥ ಆಗ್ತಾ ಇದೆಯಾ? ಅವ್ನು ನನಗೆ ಸಿಗ್ತಾ ಸಾಕು, ಇನ್ನೆಲ್ಲ ಬೇಕಾದ್ರೆ ನಾನು ಕಳ್ಕೊತೀನಿ, ಅವ್ನು ನನಗೆ ಸಿಗ್ತಾ ಸಾಕು. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಕುಟುಂಬದ ಬಗ್ಗೆ ದೇವ್ರು ಇದನ್ನ ಹೇಳ್ಬೇಕಂತ ಎಷ್ಟು ಜನ? ಹಂಗೆ ದೇವ್ರೇನಾದ್ರೂ ಹೇಳ್ಬೇಕಂದ್ರೆ ನಾವು ಒಂದು ಲೈಫ್ ಸ್ಟೈಲ್ ನಾವು ಬದುಕಬೇಕು, ಒಂದು ಜೀವಿತದ ಒಂದು ಶೈಲಿ ನಮಗಿದೆ. ಅರ್ಥ ಆಗ್ತಾ ಇದೆಯಾ? ಒಂದು ಲೈಫ್ ಸ್ಟೈಲ್ ನಾವೆಲ್ಲರ ಥರ ಜೀವಿಸೋಕ್ಕೆಲ್ಲ ನಾವು ಕರೆಯಲ್ಪಟ್ಟಿದ್ದು. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಾವು ಬೆಳಕುಗಳು. ನಮ್ಮ ಬೆಳಕಿಗೆ ಅದಕ್ಕೆ ಇರೋ ಒಂದು ಲೈಫ್ ಸ್ಟೈಲ್ ಇದೆ. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ದೇವ್ರನ್ನ ಎಷ್ಟು ಜನ ಖುಷಿ ಪಡಿಸ್ಬೇಕಂತ ಇದ್ದೀರಾ? ದೇವರು ನಮ್ಮನ್ನ ನೆನ್ಸ್ಕೊಂಡಿದ್ದ ತಕ್ಷಣ ಖುಷಿ ಪಡ್ಬೇಕು ಅಂತ ಎಷ್ಟು ಜನ ಅದನ್ನ ಆಸೆ ಪಡ್ತೀರಾ? ಆಮೇನ್. ಆಸೆ ಪಡ್ತೀವ. ಆದ್ರೆ ಆಸೆ ಪಟ್ರೆ ನಮ್ಮಲ್ಲಿ ಈ ಒಂದು ಗುಣ ಇರಬೇಕು. ಏನು ಅದು ಗುಣ ಅಂದ್ರೆ, ದೇವರಿಗೆ ಭಯಪಡೋ ಭಯ ನಮ್ಮಲ್ಲಿ ಇರ್ಬೇಕು. ಹೇಳಿ, ದೇವರಿಗೆ ಭಯಪಡೋ ಭಯ ನಮ್ಮಲ್ಲಿ ಇರ್ಬೇಕು. ಶಬ್ದವಾಗಿ ಹೇಳಿ, ದೇವರಿಗೆ ಭಯಪಡೋ ಭಯ ನಮ್ಮಲ್ಲಿ ಇರ್ಬೇಕು. ಆಮೇನ್. ಶಬ್ದವಾಗಿ ಹೇಳಿ, ದೇವರಿಗೆ ಭಯಪಡೋ ಭಯ, ಕರ್ತನಿಗೆ ಭಯಪಡುವ. ಆಮೇನ್. ಸಾಲೋಮನ್ ಏನ್ ಹೇಳ್ತಾರೋದಂದ್ರೆ, ನಿನ್ನ ಮಕ್ಳುಗಳು ಜ್ಞಾನಿ ಆಗ್ಬೇಕಂದ್ರೆ ಅವ್ರಿಗೆ ಒಳ್ಳೆ ಸ್ಕೂಲ್ಗೆ ಹಾಕಿ ಅಂತಲ್ಲ. ಸ್ಕೂಲ್ಗೆ ವಿರೋಧ ಅಲ್ಲ ನಾನು ಹೇಳ್ತಾ ಇರೋದು. ಅರ್ಥ ಆಗ್ತಾ ಇದೆ? ಎಜುಕೇಶನ್ಗೆ ವಿರೋಧ ಅಲ್ಲ ನಾನು ಹೇಳ್ತಾ ಇರೋದು. ಸಾಲೋಮನ್ ಹತ್ರ ನೀವೇನಾದ್ರೂ ಅಡ್ವೈಸ್ ಕೇಳ್ತೀರಾ ಅಂದ್ರೆ, ದೇವ್ರ ಭಯ ಕಲೀರಪ್ಪ. ಸಾಲೋಮನ್ಗಿಂತಲೂ ಉನ್ನತವಾಗಿರೋ ನಾನು ಅದೇ ಹೇಳ್ತಾ ಇರೋದು. ಆಮೇಲೆ ನೀವೇನಾದ್ರೂ ಕ್ವಶನ್ ಕೇಳಿದ್ರು, ಸಾಲೋಮನ್ಗೆ ಇಂಟರ್ವ್ಯೂ ಮಾಡಿದ್ರು, ಅವ್ರು ಏನು ಹೇಳ್ತಾರೆ ಅದನ್ನ ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾರೆ? ಅರ್ಥ ಆಗ್ತಾ ಇದೆಯಾ? ನಿಮ್ಮೊಳಗಡೆ ಅದು ಆಸೆ ಬರಬೇಕು, ಇನ್ಮೇಲೆ ಹಿಂಗೆ ಬದುಕಬೇಕು ಅಂತ. ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತೇನೆ? ಆಮೇಲೆ ದೇವ್ರ ಭಯ ಅಂದ್ರೆ ಏನು? ಹಂಗಂದ್ರೆ ದೇವ್ರ ಭಯ ಅಂದ್ರೆ ಏನು? ನಿಮ್ಗೆ ಏನು ಗೊತ್ತು ದೇವ್ರ ಭಯ ಅಂದ್ರೆ ಏನು? ದೇವ್ರ ಭಯ ಅಂದ್ರೆ ಸಾಧಾರಣವಾಗಿ ನೀವು ವಾಕ್ಯ ಹೇಳೋದು ಅದೇಳೋದು ಇಲ್ಲೆಲ್ಲ ಸುಮ್ಮನೆ ಅದೆಲ್ಲ ಮಾಡಬೇಡಿ, ಆಯ್ತಾ? ಈಗ ನನಗೆ ಭಯ ಪಡೋದಂದ್ರೆ ಏನದು ಅರ್ಥ? ನನಗೆ ಈಗ ಎಕ್ಸಾಂಪಲ್, ನನಗೆ ನೀವು ಭಯ ಪಡ್ತಾ ಇದ್ದೀರಾ ಅಂದ್ರೆ ಏನದು ಅರ್ಥ ಏನು? ಕ್ಯಾಶುವಲ್ ಆಗಿ ಹೇಳ್ಬೇಕು ನೀವು. ನಿಮ್ಮ ಅಪ್ಪಂಗೆ ನೀವೇ ಭಯ ಪಡ್ತೀರಾ? ಅರ್ಥ ಆಗ್ತಾ ಇದೆಯಾ? ಈಗ ದೇವ್ರಿಗೆ ಭಯ ಪಡೋದಂದ್ರೆ ನಾರ್ಮಲ್ ಆಗಿ ಹೇಳ್ತೀನಿ ನೋಡಿ. ದೇವ್ರಿಗೆ ಭಯ ಪಡೋದಂದ್ರೆ ಏನು ಅಂದ್ರೆ, ಕ್ಯಾಶುವಲ್ ಆಗಿ ಎಲ್ಲ ಕಡೆ ಟೀಚ್ ಮಾಡೋದು ಏನಂದ್ರೆ, ನೀಟಾಗಿ ಬಟ್ಟೆ ಹಾಕೊಬೇಕು, 5 ಗಂಟೆಗೆ ಎದ್ದು 5:01 ಪ್ರಾರ್ಥನೆ ಸ್ಟಾರ್ಟ್ ಮಾಡಿರ್ಬೇಕು. 5 ಗಂಟೆ ಪ್ರೇಯರ್ ಮಿಸ್ ಆದರೆ
ಅವ್ರ ಹತ್ರದಿಂದ ಬರೋದು ಒಂದೇ ಪ್ರವಾದನೆ ಏನು ಬರುತ್ತೆ, ಅದು ದೇವ್ರ ಭಯ ನಿನ್ನಲ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗ ನೀನೇನೋ ಒಂದು ಮಾಡಿಲ್ಲ ಅಂದರೆ ಅದಕ್ಕೆ ಅವ್ರೇನು ಹೇಳ್ತಾರೆ? ದೇವ್ರ ಭಯ ನೀನದಿಲ್ಲ. ಆರಾಧನೆ ಮಾಡ್ತಾ ಇಲ್ಲ ಅಂದರೆ, ಮೆಸೇಜಲ್ಲಿ ಮಲಗ್ತಾರಂದ್ರೆ, ಎಲ್ಲದಕ್ಕೂ ಏನು ಒಂದೇ ಉತ್ತರ, ದೇವ್ರ ಭಯ ಇಲ್ಲ, ದೇವ್ರ ಭಯ ಇಲ್ಲ, ದೇವ್ರ ಭಯ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಾವು ಯೇಸು ಕ್ರಿಸ್ತನ್ಗಾಗಿ ಏನೇ ಮಾಡ್ಬೇಕಂದ್ರು ನಾವೇ ಅದು ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ನಾವು ಪರಿಶುದ್ಧವಾಗಿರ್ಬೇಕು. ಎಷ್ಟು ಜನ ಹೇಳ್ತೀರಾ ನಾವು ಪರಿಶುದ್ಧವಾಗಿರ್ಬೇಕು, ಆದರೆ ಆ ಪರಿಶುದ್ಧತೆ ನಮ್ಮಿಂದ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಪರಲೋಕದಿಂದ ಇಳಿದು ಬಂದು ಏನು ಮಾಡಿದ್ರು? ಶಿಲ್ಬೆ ಮೇಲೆ ಸತ್ಯ ಅಪರಿಶುದ್ಧವಾಗಿ ಅವರು ಬದುಕಿ ಆ ಪರಿಶುದ್ಧತೆನ ಏನು ಮಾಡಿದ್ರು? ಬಿಚ್ಚಿಬಿಟ್ಟು ನನಗೆ ಕೊಟ್ಬಿಟ್ರು. ಆ ನೀತಿವಂತಿಕೆನ ಏನು ಮಾಡಿದ್ರು? ಬಿಚ್ಚಿಬಿಟ್ಟು ನನಗೆ ಕೊಟ್ಬಿಟ್ರು. ಹಂಗೇನೆ ದೇವ್ರ ಭಯದಲ್ಲಿ ಬದುಕಕ್ಕೆ ಎಷ್ಟು ಜನಕ್ಕೆ ಇಷ್ಟ ಇದೆ? ಆಮೇಲೆ ಇಷ್ಟ ಇದ್ರೂ ಕಷ್ಟಪಟ್ಟರು ಬದುಕಕ್ಕಾಗಲ್ಲ. ಅದಕ್ಕೆ ಅದು ನಮಗೆ ಕೊಡಲ್ಪಟ್ಟಿಲ್ಲ ಅಂದರೆ ಅದನ್ನು ನಾವು ಬೇರೆಯವ್ರಿಗೆ ತೋರ್ಸಕ್ಕಾಗಲ್ಲ. ಹೇಳಿ, ಅದು ನಮಗೆ ಕೊಡಲ್ಪಟ್ಟಿಲ್ಲ ಅಂದರೆ ಬೇರೆಯವ್ರಿಗೆ ತೋರ್ಸಕ್ಕಾಗಲ್ಲ. ಅದು ನನಗೆ ಕೊಡಲ್ಪಟ್ಟಿಲ್ಲ ಅಂದರೆ ಅದನ್ನ ನಾನು ಏನೇ ಕಷ್ಟಪಟ್ಟರು ಅದು ನನಗೆ ಸಿಗಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಏಷಯ 11:2. ಏಷಯ 11:2. ಶಬ್ದವಾಗಿ ಹೇಳಿ, ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ. ಹೇಳಿ 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 ಹೇಳಿ, ಎಲ್ಲರೂ ಹೇಳ್ಬೇಕು. ಆಲೋಚನಾ, ಶಬ್ದವಾಗಿ ಹೇಳಿ, ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ. ಆಮೇನ್. ಇಲ್ಲಿ ಕೇಳಿ, ಪವಿತ್ರಾತ್ಮ ಒಬ್ರೆ. ಹೇಳಿ, ಪವಿತ್ರಾತ್ಮ ಒಬ್ರೆ. ಶಬ್ದವಾಗಿ ಹೇಳಿ, ಪವಿತ್ರಾತ್ಮ ಒಬ್ರೆ. ಶಬ್ದವಾಗಿ ಹೇಳಿ, ಪವಿತ್ರಾತ್ಮ ಒಬ್ನೇ. ಆದ್ರೆ 7 ವಿಧವಾಗಿ ಪ್ರಕಟಗೊಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ, ಸಿಂಹಾಸನ ಸುತ್ತಲೂ 7 ಬೆಳಕುಗಳು ಉರಿತಾ ಇತ್ತು. 7 ಆತ್ಮಗಳಿತ್ತು. ಆ ಆತ್ಮಗಳು ಲೋಕದ ಕಟ್ಟ ಕಡೆಯವರೆಗೂ ಎಲ್ಲ ಕಡೆ ಹೊಂಟೋಯ್ತು. ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಪವಿತ್ರಾತ್ಮ ಒಬ್ರೆ. ಹೇಳಿ, ಪವಿತ್ರಾತ್ಮ ಒಬ್ರೆ. ಆದ್ರೆ 7 ವಿಧವಾಗಿ ಪ್ರಕಟಗೊಳ್ತಾರೆ. ಅರ್ಥ ಆಗ್ತಾ ಇದೆಯಾ? ನನ್ನ ಜೀವಿತದಲ್ಲಿ ನಾನು ಒಪ್ಪಿಸ್ಕೊಟ್ರೆ ಅವರು 7 ರೀತಿಯಾಗೂ ಪ್ರಕಟಗೊಳ್ತಾರೆ. ಅದನ್ನ ನಾನು ಕಟ್ಟಾಕಿ ಇಟ್ಕೊಂಡಿದ್ರೆ ಅವರು ಒಂದು ವಿಧವಾಗಿಯೂ ಪ್ರಕಟಗೊಳ್ಳಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ 7 ಆತ್ಮಗಳು. ಹೇಳಿ, 7 ಆತ್ಮಗಳು. 7 ಪವಿತ್ರಾತ್ಮನ ಪ್ರಕಟಣೆಗಳು. ಹೇಳಿ, 7 ಪವಿತ್ರಾತ್ಮನ ಪ್ರಕಟಣೆಗಳು. ಶಬ್ದವಾಗಿ ಹೇಳಿ, 7 ಪವಿತ್ರಾತ್ಮನ ಪ್ರಕಟಣೆಗಳು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನಾನು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? 7 ಪವಿತ್ರಾತ್ಮನ ಪ್ರಕಟಣೆಗಳು ಅಂದ್ರೆ ಇರೋದು ಒಬ್ರೆ. ಅವ್ರನ್ನ ಡಿವೈಡ್ ಮಾಡಿದ್ರೆ 7 ವಿಧವಾಗಿ ಅವರು ಪ್ರಕಟಗೊಳ್ತಾರೆ. ಇದರಲ್ಲಿ ಏಷಯ 11:2 ಕಡೆ ಒಂದು ಅವರು ಪ್ರಕಟಗೊಳ್ಳೋ ರೀತಿ ಏನಂದ್ರೆ, ಕರ್ತನ ಭಯವನ್ನು ಹುಟ್ಟಿಸುವ ಆತ್ಮ. ಶಬ್ದವಾಗಿ ಹೇಳಿ, ಕರ್ತನ ಭಯವನ್ನು. ಶಬ್ದವಾಗಿ ಹೇಳಿ, ಕರ್ತನ ಭಯವನ್ನು ಹುಟ್ಟಿಸುವ ಆತ್ಮ. ಶಬ್ದವಾಗಿ ಹೇಳಿ, ಕರ್ತನ ಭಯವನ್ನು ಹುಟ್ಟಿಸುವ ಆತ್ಮ. ಹೇಳಿ, ಕರ್ತನ ಭಯವನ್ನು ಹುಟ್ಟಿಸುವ ಆತ್ಮ. ಆಮೆನ್, ಆಮೆನ್. ಇವತ್ತು ಪವಿತ್ರಾತ್ಮ ನಮ್ಮೆಲ್ಲರ ಒಳಗಡೆ ಲಿಮಿಟೇ ಇಲ್ದರಾಗೆ ಕೊಡಲ್ಪಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಾ ಪವಿತ್ರಾತ್ಮ ನಮ್ಮ ಒಳಗಡೆ ಕೊಡಲ್ಪಟ್ಟಿದ್ದಾರೆ? ಆಮೇನ್. ಕೈಗಳನ್ನೆತ್ತಿ ತೋರ್ಸೋಣ. ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದಾರೆ. ಹೇಳಿ, ತಲೆಯಿಂದ ತುದಿಗಾಲಿನವರೆಗೂ ಪವಿತ್ರಾತ್ಮದಿಂದ ತುಂಬಿದೆ. ಹೇಳಿ, ಕೆಳಗೆ ಇಳಿದು ಬಂದವನು ಎಲ್ಲದಕ್ಕಿಂತ ಮೇಲೆ ಏರಿ ಹೋಗಿ. ಹೇಳಿ, ಎಲ್ಲರಿಗಿಂತ ಮೇಲೆ ಏರಿ ಹೋಗಿ ಎಲ್ಲವನ್ನು ತುಂಬಿದನು ಅಂತ. ನನ್ನ ಶರೀರವನ್ನು ತುಂಬಿದ್ನು, ನನ್ನ ತಲೆಯಿಂದ ತುದಿಗಾಲಿನವರೆಗೂ ತುಂಬಿದ್ನು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗ ತುಂಬಲ್ಪಡುವಾಗ ನಮ್ಮಲ್ಲಿ 7 ಪ್ರಕಟಣೆ ಅವ್ರುಗೊಳ್ಬೇಕು. ನಮ್ಮ ಜೀವಿತ ಒಂದಿಂದ ಒಂದು ಮೇಲೆ ಹೋಗ್ಬೇಕಂದ್ರೆ ಯಾವ ಪವಿತ್ರಾತ್ಮ ನಮ್ಮೊಳಗಡೆ ಕೊಡಲ್ಪಟ್ಟಿದಾನೋ ಆ ಪವಿತ್ರಾತ್ಮ ನಮಗೆ ಏನಾಗಬೇಕು? 7 ವಿಧವಾಗಿ ಪ್ರಕಟಗೊಳ್ಬೇಕು.
ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇದರಲ್ಲಿ ಬೈಬಲಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಎಷ್ಟೊಂದು ಕಡೆ ನೋಡ್ತೀವಿ, ಸಿಂಸೋನ್ ಮೇಲೆ ಪರಾಕ್ರಮಶಾಲಿಯಾಗಿ ಪ್ರಕಟಗೊಂಡ್ರು. ಅರ್ಥ ಆಗ್ತಾ ಇದೆಯಾ? ಅವ್ನು ಬಿಟ್ಕೊಟ್ಟಿದ್ರೆ ದೇವ್ರ ಭಯನೂ ಕೂಡ ಕಲಿಸ್ತಾ ಇದ್ರು. ಅವ್ನು ಬಿಟ್ಕೊಟ್ಟಿದ್ರೆ ದೇವ್ರ ಜ್ಞಾನವಾಗಿ ಕೂಡ ಪ್ರಕಟಗೊಳ್ತಾ ಇದ್ರು. ಅವ್ನು ಬಿಟ್ಕೊಟ್ಟಿದ್ರೆ ಹೇಳಿ, ಅವ್ನು ಬಿಟ್ಕೊಟ್ಟಿದ್ರೆ ದೇವ್ರ ಜ್ಞಾನವಾಗಿ ಕೂಡ ಪ್ರಕಟಗೊಳ್ತಾ ಇದ್ರು. ಅವನು ಎಲ್ಲಿಗೆ ಲಿಮಿಟ್ ಮಾಡ್ಕೊಂಡ ಅಂದ್ರೆ ಪರಾಕ್ರಮ 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 ಇಲ್ಲಿಗೆ ಲಿಮಿಟ್ ಮಾಡ್ಕೊಂಡ. ನಾನು ಇವತ್ತು ನಿಮ್ಗೆ ಸಾರ್ತಾ ಇರೋದೇನಂದ್ರೆ ಪವಿತ್ರಾತ್ಮ ಇನ್ನ ಆಳವಾಗಿದ್ದಾರೆ, ಪವಿತ್ರಾತ್ಮ ಇನ್ನ ಆಳವಾಗಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನಮ್ಗೆ ದಾಹ ತೀರ್ಸೋ ಆತ್ಮ ಇನ್ನ ಆಳವಾಗಿದ್ದಾರೆ. ಅವ್ರಲ್ಲಿ ಇನ್ನ ಅನೇಕ ರುಚಿಗಳಿದೆ, ನಾವಿನ್ನ ನೋಡೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಇವತ್ತಿಂದ ಪವಿತ್ರಾತ್ಮ ನಿನ್ನ ಬೇರೆ ಒಂದು ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಈ ಎಷ್ಟು ಜನ ನಾನು ಆವಾಗಲೇ ಹೇಳಿದೆ, ಲೈಫ್ ಅಂದರೆ ನಾವು ಡಿಸೈಡ್ ಮಾಡೋದ ಮೇಲೆ ಡಿಪೆಂಡ್ ಆಗುತ್ತೆ. ಸಭೆ ಹುಟ್ಟೋದಕ್ಕೆ ಕಾರಣ ಏನು ಅಂದರೆ ಪವಿತ್ರಾತ್ಮ ಇಳಿದು ಬಂದಿದ್ದು. ಪವಿತ್ರಾತ್ಮ ಇಳಿದು ಬಂದಿದ್ದಕ್ಕೆ ಸಭೆ ಹುಟ್ಟಿದ್ದು. ಪೆಂಟೆಕೋಸ್ಟಲ್ ಡೇಯಲ್ಲಿ ನೀವು ನೋಡ್ತೀರಾ. ಅರ್ಥ ಆಗ್ತಾ ಇದೆಯಾ? ಸಭೆ ಹುಟ್ಟೋದಕ್ಕೆ ಮೇನ್ ಕಾರಣ ಏನು? ಪವಿತ್ರಾತ್ಮ ಇಳಿದು ಬಂದರು. ಸಭೆ ರೆಡಿ ಆಗೋದಕ್ಕೆ ಮೇನ್ ಕಾರಣ ಏನು? ಪವಿತ್ರಾತ್ಮ ಇದ್ದಾರೆ. ಸಭೆ ಎತ್ತಲ್ಪಡೋದಕ್ಕೆ ಮೇನ್ ಕಾರಣ ಏನು? ಪವಿತ್ರಾತ್ಮ. ಈ ಪವಿತ್ರಾತ್ಮ ಇಷ್ಟೆಲ್ಲ ಇನ್ವಾಲ್ವ್ ಆಗಿದ್ರು ಹೇಳಿ, ಇಷ್ಟೆಲ್ಲ ಇನ್ವಾಲ್ವ್ ಆಗಿದ್ರು ನಾವು ಸಭೆಯಲ್ಲಿ ದೇವ್ರ ಭಯನ ಕಾಣಕ್ಕೆ ಆಗಲ್ಲ, ನೋಡೋದೇ ಇಲ್ಲ, ಕಾಣಿಸೋದೇ ಇಲ್ಲ, ರೇರ್ ಆಗ್ಬಿಟ್ಟೈತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ನೋಡೋಕ್ಕೆ ಆಗೋದಿಲ್ಲ, ಕಾಣಿಸೋದೇ ಇಲ್ಲ. ಅದಕ್ಕೆ ಫಸ್ಟ್ ರೀಸನ್ ಏನಂದರೆ ಅವ್ರಿಗೆ ಗೊತ್ತಿಲ್ಲ ಇನ್ನು ಪವಿತ್ರಾತ್ಮ ಆಳವಾಗಿದ್ದಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ ಇನ್ನ ಆಳವಾಗಿದೆ, ನಂದು ಇಷ್ಟಕ್ಕೆ ಮುಗ್ದೋಗಿಲ್ಲ, ಇನ್ನು ಆಳವಾಗಿ ನಾನು ಇನ್ನೂ ಚೇಂಜ್ ಆಗಬೇಕು. ಒಂದಿನ ಏಸು ಕ್ರಿಸ್ತನಿಗೆ ಸಂಪೂರ್ಣ ಏಸು ಕ್ರಿಸ್ತನಾಗಿ ನಾನು ಬದಲಾವಣೆ ಆಗೋವರೆಗೂ ಚೇಂಜ್ ಆಗ್ತಾನೆ ಇರಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಯಾಕೆ ದೇವ್ರ ಭಯ ಸಭೆಗಳಲ್ಲಿ ಇರೋದಿಲ್ಲ ಅಂದರೆ ಯಾಕೆ ಇರೋದಿಲ್ಲ ಅಂದರೆ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ಕಾಣೋದಿಲ್ಲ. ಅಂದರೆ ಅದು ಮ್ಯಾಟರ್ ಆಫ್ ಆರ್ಟ್ ಆಗಿಲ್ಲ, ಮ್ಯಾಟರ್ ಆಫ್ ಲಾ ಆಗಿಬಿಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಸಭೆಗೆ ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿರೋರನ್ನ ಎದ್ರುಕೊಂಡು ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ನಾನು ಏಸಪ್ಪನ ಹತ್ರ ಹೇಳಿದ್ದೀನಿ, ಯಾವಾಗ ನಾನು ಮನುಷ್ಯರಿಗೆ ಎದ್ರಕ್ಕೆ ಸ್ಟಾರ್ಟ್ ಮಾಡ್ತೀನೋ ಅವತ್ತು ನನ್ನ ಜೀವನ ತೆಗಿ ಭೂಮಿ ಮೇಲೆ ಅಂತ. ಎದ್ರದ್ದು ಬೇರೆ, ಗೌರವ ಕೊಡೋದು ಬೇರೆ. ಗೌರವ ಮನುಷ್ಯರಿಗೆ ಬೇಕು, ಕೊಡಬೇಕು, ನಮಗಿಂತ ದೊಡ್ಡವ್ರು ಇರೋರಿಗೆ ಕೊಡಬೇಕು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾರೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇನ್ನೊಂದು ಲೈಫ್ ಸ್ಟೈಲ್ ಇದೆ ನಮಗೆ. ನಾನು ಹೇಳ್ತಾ ಇರೋದು ಅದೇ, ಇನ್ನೊಂದು ಈ ಥರ ಬದುಕಬಾರ್ದು ನಾವು. ಏಸು ಕ್ರಿಸ್ತನಿಂದ ಕರೆಯಲ್ಪಟ್ಟವರು ಈ ಥರ ಇರಬಾರ್ದು. ಇನ್ನೊಂದು ಲೈಫ್ ಸ್ಟೈಲ್ ಇದೆ ಹೇಳಿ, ಇನ್ನೊಂದು ಲೈಫ್ ಸ್ಟೈಲ್ ಇದೆ. ಆ ಲೈಫ್ ಸ್ಟೈಲ್ ಏನಂದರೆ ದೇವರ ಭಯಭಕ್ತಿಯಿಂದ ಬದುಕೋದು. ಹೊಸ ಒಡಂಬಡಿಕೆಯಲ್ಲಿ ಮೊದಲೇ ಪುಸ್ತಕ ಯಾವುದಂದ್ರೆ ಆದಿಕಾಂಡ. ಓದೋಣ ಆದಿಕಾಂಡ. ನಾನು ಹೇಳಿದ್ದು ಕರೆಕ್ಟೇ ಇದೆ. ಲಾ ಬಂದಾದ್ಮೇಲೆ ಓಲ್ಡ್ ಟೆಸ್ಟಮೆಂಟ್ ಸ್ಟಾರ್ಟ್ ಆಗಿದೆ. ಅಂದರೆ ವಿಮೋಚನೆ ಕಾಂಡದಿಂದ ಹಳೆ ಒಡಂಬಡಿಕೆ ಸ್ಟಾರ್ಟ್ ಆಗಿದೆ. ಆದಿಕಾಂಡದಲ್ಲಿ ಜೋಸೆಫ್, ಓದೋದು ಬೇಡ, ಅರ್ಥ ಮಾಡ್ಕೊತಾ ಇದ್ದೀರಾ? ಚೇರ್ ಕೊಡಿ, ಕೂತ್ಕೊಂಡು. ಅರ್ಥ ಮಾಡ್ಕೊತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಆದಿಕಾಂಡದಲ್ಲಿ ನೀವು ನೋಡಿ, ತಂದೆ ಅಬ್ರಾಮ್ಗೆ ಯಾವ ಬೈಬಲ್ ಇಲ್ಲ. ಯಾವ ಬೈಬಲ್ ಓದ್ತಾ ಇದ್ರು ಅವರು? ಬರೆಯೋನೇ ಇನ್ನೂ ಹುಟ್ಟಿಲ್ಲ. ಯಾರು ಬರೆಯೋದು? ಮೋಶೆ ಬರೆಯೋದು. ಅವನು ಇನ್ನೂ ಹುಟ್ಟೇ ಇಲ್ಲ. ಆದರೂ ಅವ್ರಿಗೆ ಒಂದು ದೇವ್ರಿಗೆ ಸ್ನೇಹಿತ ಆಗ್ಬಿಟ್ಟ ಅವರು. ಅರ್ಥ ಆಗ್ತಾ ಇದೆಯಾ ಹೇಳ್ತಾರೋದು ನಾನು ಹೇಳ್ತಾರ? ಅವ್ರ ಮಗನ್ನ ನೋಡಿ, ಈಸಾಕ್. ಅವ್ರು ಯಾವ್ದಾದ್ರು ಬೈಬಲ್ ಓದಿದ್ರು?
ಬರೆಯೋನ್ ಇನ್ನ ಹುಟ್ಟಿಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ ನಾನು ಮತ್ತೆ ಮತ್ತೆ. ಆದ್ರೂ ಅವ್ರ ಲೈಫ್ ಸ್ಟೈಲ್ನ ನೋಡಿ, ಈಸಾಕ್ನ ದೇವರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಮಾಡಿದ್ನು. ಅವನು ತೋಡಿದ ಕಡೆ ಎಲ್ಲ ಬಾವಿ ಬರ್ತಿತ್ತು. ಅವನು ಬಂಜೆ ಆಗಿರೋ ಹೆಂಡ್ತಿನ ಪ್ರಾರ್ಥನೆ ಕೇಳಿ ಏನ್ ಮಾಡಿದ್ರು ಫಲ ಅಂದ್ರೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು 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 ಅದ್ಭುತವಾಗಿ ಅವ್ರ ಜೀವನ ಶೈಲಿ ಇದೆ. ಆದ್ರೂ ಏನಿಲ್ಲ, ಅವಾಗ ಧರ್ಮಶಾಸ್ತ್ರ ಇಲ್ಲ, ವಾಕ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅವ್ರ ಮಕ್ಕಳು ಯಾರು, ಜೇಕೋಬ್, ಅವ್ನ ಸ್ಟಾರ್ಟಿಂಗ್ ಕಳ್ಳ ಆಗಿರ್ಬೋದು, ಆದ್ರೆ ಅವನ ಲೈಫ್ ಎಂಡ್ ಮಾಡುವಾಗ ಅವನು ಇಸ್ರೇಲ್ ಬಗ್ಗೆ ಹೇಳ್ತಾನೆ, ಒಂದೊಂದು ಕುಲದ ಬಗ್ಗೆನೂ ಹೇಳ್ತಾನೆ, ಕಾಲಜ್ಞಾನವನ್ನು ನುಡಿತಾನೆ ಅವನು. ಅಂದ್ರೆ ಅವಾಗಿನ ಕಾಲದಲ್ಲಿ ಅವನೊಬ್ಬ ಪ್ರವಾದಿ. ಯಾರಾದ್ರೂ ಒಬ್ರು ದೇವ್ರ ಜೊತೆ ಯುದ್ಧ ಮಾಡಿ ಗೆದ್ದಿರೋರು ಇದ್ದಾರೆ ಅಂದ್ರೆ ಯಾರದು? ಯಾಕೋಬ. ಇವನ್ ನಮ್ಮ ಮನೆಗೆ ಕರ್ಕೊಂಡಿದ್ದೇನಕ್ಕೆ? ವ್ಯಭಿಚಾರ ಮಾಡಕ್ಕೆ. ಅರ್ಥ ಆಗ್ತಾ ಇದೆಯಾ? ಫುಲ್ ಸಪೋರ್ಟ್ ಇದೆ. ಆದ್ರೂ ಯಾಕೆ ಮಾಡಿಲ್ಲ ಅಂದ್ರೆ ಅವ್ನು ಹೇಳ್ತಾನೆ ದೇವ್ರ ವಿರೋಧವಾಗಿ ನಾನು ಹೆಂಗೆ ಇದನ್ನು ಮಾಡಲಿ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೀನಿ? ಅರ್ಥ ಆಗ್ತಾ ಇದೆಯಾ? ದೇವ್ರಿಗೆ ಒಂದು ವೇಳೆ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ, ಅದರಿಂದ ಸ್ವಲ್ಪ ಅವರು ನೋವು ಪಡ್ತಾ ಇದ್ದಾರೆ ಅಂದ್ರೆ ಅದು ಮಾಡೋದು ಬೇಡ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಒಬ್ರು ಇಬ್ರು 3 ಜನಕ್ಕೆ ಅರ್ಥ ಆಗ್ತಾ ಇದೆಯಾ? 3-4 ಜನಕ್ಕೆ ಅರ್ಥ ಆಗ್ತಾ ಇದೆಯಾ? ಈ ಒಂದು ಲೈಫ್ ಸ್ಟೈಲ್ ಸಾಲೋಮನ್ ಹೇಳೋದು, ದೇವ್ರಿಗೆ ನೋವು ಮಾಡಬಾರ್ದು, ದೇವ್ರಿಗೆ ನೋವು ಮಾಡಬಾರ್ದು ಅಂತ ಬದುಕ್ತಿರಲ್ವಾ? ಇದೇ ಜ್ಞಾನಕ್ಕೆ ಮೂಲ, ಇದೇ ಐಶ್ವರ್ಯಕ್ಕೆ ಮೂಲ, ಇದೇ ಆರೋಗ್ಯಕ್ಕೆ ಮೂಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಶ್ರೇಷ್ಠವಾಗಿರೋದನ್ನ ನಾನು ಒಂದು ಕೊಟ್ಟೆ ನಿಮಗೆ. ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇದ್ದೂ ಅವ್ರಿಗೆ ಬೈಬಲ್ ಇಲ್ಲ, ಏನಿಲ್ಲ, ಆದ್ರೂ ಅವರು ದೇವ್ರಿಗೆ ಮಕ್ಕಳಲ್ಲ, ಸ್ನೇಹಿತರು, ದೇವ್ರಿಗೆ ಮಚ್ಚ, ದೇವ್ರಿಗೆ ಮಗ. ಅರ್ಥ ಆಗ್ತಾ ಇಲ್ವಾ? ನಾಶ ಮಾಡೋಣ ಅಂತ ಅವ್ರು ಬರ್ತಾರೆ, ಬೇಡ ಅಂತಾರೆ ಇವರು. ನಾವು ಹೇಳಕ್ಕಾಗುತ್ತ ಹಂಗೆ? ಅಡ್ಡ ಮುಂದ್ರೆ ನಾನು ಅದನ್ನ ಹೋದ್ರೂ ಹೋಯ್ತೀನಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಬೈಬಲ್ ಇಲ್ಲ, ಪಾಸ್ಟರ್ ಇಲ್ಲ, ಏನಿಲ್ಲ, ಆದರೆ ಒಂದೇ ಒಂದಿತ್ತು, ದೇವ್ರ ಭಯ ಇತ್ತು. ಈಗ ನಮ್ಮ ಹತ್ರ ಎಲ್ಲ ಇದೆ, ಬೈಬಲ್ಗಳಿದೆ, ಪಾಸ್ಟ್ರುಗಳಿದ್ದಾರೆ, ಚರ್ಚ್ಗಳಿದೆ, ಆದರೂ ಈಗ ಒಂದು ಸಬ್ಸ್ಟೆನ್ಸ್ ಇಲ್ಲ. ಆ ಒಂದು ಅರ್ಥ ಆಗ್ತಾ ಇದೆಯಾ? ಅಡುಗೆ ತುಂಬ 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 ಎಲ್ಲ ಹಾಕಿ ಮಾಡಿದ್ದೀವಿ, ಅದಕ್ಕೆ ಉಪ್ಪೆ ಹಾಕಿಲ್ಲ. ಫೈನ್ ಆಗಿರೋದು ಟಾಪ್ ಕ್ವಾಲಿಟಿ ಇರೋ ಮೀಟ್, ಮಾಂಸನ ಎಲ್ಲ ಹಾಕಿದ್ದೀವಿ, ಕರೆಕ್ಟಾಗಿ ಕಟ್ ಮಾಡಿಸಿ ಹಾಕಿದ್ದೀವಿ, ಕರೆಕ್ಟಾಗಿ ಎಳೆ ಮಾಂಸನೇ ಹಾಕಿದ್ದೀವಿ. ಅದ್ರಲ್ಲಿ ಏನಿಲ್ಲ. ಈಗ ಉಪ್ಪಿಲ್ಲ ಅಂದರೆ ಎಲ್ಲ ತಿಂತಾರ? ಹಂಗೇನೆ ಹೇಳಿ. ಒಂದು ದಿನ ನಾನು ದೇವ್ರ ಹತ್ರ ನನ್ನ ಜೀವಿತ ತಗೊಂಡು ಹೋಗುವಾಗ, ಸ್ವಲ್ಪ ನಿನ್ನ ಹೆಸರು ಹೇಳಿ ನಾನು ದೆವ್ವ ಓಡಿಸ್ನಲ್ಲ ಅವತ್ತು, ನಿನ್ನ ಹೆಸರು ಹೇಳಿ ನಾನು ಪ್ರವಾದನೆ ಹೇಳ್ನಲ್ಲ, ನಿನ್ನ ಹೆಸರು ಹೇಳಿ ಮಾಡ್ನಲ್ಲ, ನಿನ್ನ ಹೆಸರು ಹೇಳಿ ಮಾಡ್ನಲ್ಲ, ಎಲ್ಲ ಮಾಡಿದ್ಯಾ ಗೊತ್ತು. ಆದರೆ ಒಂದೇ, ನನಗೂ ನಿನಗೂ ರಿಲೇಷನ್ಶಿಪ್ಪೇ ಇಲ್ವಲ್ಲ. ನಾನು ಕೆಲಸ ಮಾಡಿದ್ಯಾ, ಕೆಲ್ಸನ್ಗಾರನ ಥರ ಮಾಡಿದ್ಯಾ, ನನಗೂ ನಿನಗೂ ಒಂದು ರಿಲೇಷನ್ಶಿಪ್ಪೇ ಇಲ್ವಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಅರ್ಥ ಆಗ್ತಾ ಇದೆಯಾ? ದೇವ್ರ ಭಯ ಏನಂದ್ರೆ, ಎಲ್ಲಿ ನಾನೇನೋ ಒಂದು ಮಾಡಿ ಅವ್ರನ್ನ ಕಳ್ಕೊಂಡ್ಬಿಡ್ತೀನೋ. ದೇವ್ರ ಭಯ ಏನಂದ್ರೆ, ಎಲ್ಲಿ ನಾನು ಏನೋ ಒಂದು ಮಾಡಿಬಿಟ್ಟು ಅವರಿಂದ ದೂರ ಆಗ್ಬಿಡ್ತೀನೋ. ದೇವ್ರ ಭಯ ಅಂದ್ರೆ ಏನಂದ್ರೆ, ಎಲ್ಲಿ ನಾನು ಸಡನ್ ಆಗಿ ಬೇಗ ಮೂರ್ಖತನದಲ್ಲಿ ತಗೊಳ್ಳೋ ಡಿಸಿಷನ್ ಅವರಿಂದ ದೂರ ಮಾಡಿಬಿಡುತ್ತೋ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ದಾವಿದ ಒಂದು ಕಡೆ ಹೇಳ್ತಾನೆ, ಇದು ಆಗಲ್ಲ, ಇದು ನಡೆಯಲ್ಲ, ಇದು ಸಾಧ್ಯ ಇಲ್ಲ. ಆದರೂ ಅವನು ಹೇಳ್ತಾನೆ, ದೇವರೇ ದಯವಿಟ್ಟು ನಿನ್ನ ಆತ್ಮನ ನನ್ನಿಂದ ತೆಗಿಬೇಡ, ನಿನ್ನ ಸನ್ನಿಧಿ ಸೇವೆಯಿಂದ ನನ್ನ ತಳ್ಳಬೇಡ. ಇದೆರಡೂ ಆಗಲ್ಲ. ಅವ್ರ ಮಕ್ಕಳು ಪಾಪ ಮಾಡ್ತಾ ಇದ್ರು, ರಾಜನಾಗಿ ಮಾಡ್ತಾ ಇರ್ತಾರೆ ದೇವರು. ಇವನು ಮಾಡಿದ ಒಂದೇ ಒಂದು, ಅಲ್ಲಿ ನೀವು ಅವಳ ಹೆಸ್ರೇನು, ಬೆತ್ಸಿಬಾ,
ಅವಳ ಜೊತೆ ಪಾಪ ಮಾಡಿದ್ದಕ್ಕೆ ದೇವರು ಅವನು ಈ ಥರ ಡೈಲಾಗ್ ಹೇಳ್ತಾ ಇದ್ದಾನೆ ಅಂದರೆ ತಪ್ಪು, ಅದು ಸುಳ್ಳು. ಅದು ದೇವ್ರು ಹೇಳ್ತಾರೆ, ನೀನು ನನಗೆ ಕೇಳಿದಿದ್ರೆ ಇನ್ನೂ 10 ಕೊಡ್ತಿದ್ನಲ್ಲೋ, ಯಾಕೋ ನೀನು ಹೋಗಿ ಯಾವುದೂ ನೋಡಿ ಅವ್ರ ಗಂಡನ ಸಾಯಿಸಿ ಇಷ್ಟೆಲ್ಲ ಯಾಕೋ ಕಷ್ಟಪಟ್ಟೆ, ನನ್ನೇ ಕೇಳಿದರೆ ನಾನೇ ಆದರೂ ಅವನು ಹೇಳ್ತಾನೆ, ದೇವ್ರೇ ನನ್ನಿಂದ ನಿನ್ನ ಪವಿತ್ರಾತ್ಮನ ತೆಗಿಬೇಡ, ನಿನ್ನ ಸನ್ನಿಧಿಲಿ ಏನು ನಾನು ಸೇವೆ ಮಾಡ್ತಾ ಇದ್ದೀನಿ ಅದನ್ನು ನಾನು ತೆಗಿಬೇಡ. ಅದೇನು ತೋರಿಸುತ್ತೆ ಅಂದರೆ ಅವನು ಒಂದು ಭಯ, ಅವನಿಗೆ ದೇವ್ರ ಭಯನ ತೋರಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿ? ಅವ್ನು ರಾಜ ಆಗಿರ್ಬೋದು, ರಾಜನಿಗೆ ರಾಜ ಆಗಿರ್ಬೋದು, ಆದರೂ ಅವನು ಏನು ಬೇಡ್ಕೊಂತ ಇದ್ದಾನೆ, ಸಿಕ್ಕಿದೆ ಆಗಲೇ ತುಂಬಿದಾನೆ. ಅದಕ್ಕೆ ಸಾಕ್ಷಿಗಳು ಬೇರೆ ಜನ ಹೇಳ್ತಾರೆ, ಇವನು ಪ್ಲೇ ಮಾಡಿದ್ರೆ ದೆವ್ವ ಹೋಯ್ತಿತ್ತು, ಇವನು ಒಂದೇ ಕಲ್ಲಲ್ಲಿ ಹೊಡೆದ, ಇವನ ಮೇಲೆ ಅಭಿಷೇಕ ಇರೋದಕ್ಕೆ, ಇವನ ಮೇಲೆ ಪವಿತ್ರ ಆತ್ಮ ಇರೋದಕ್ಕೆ ಇವನು ನಂಬೋದಷ್ಟೇ ಅಲ್ಲ, ಬೇರೆಯವರು ನಂಬ್ತಾರೆ. ಆದರೆ ಏನು ಪ್ರೇಯರ್ ಮಾಡ್ತಾ ಇದ್ದಾನೆ ಇವನು? ದೇವರೇ ದಯವಿಟ್ಟು 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 ನನಗೆ ನಿನ್ನ ಆತ್ಮ ನನ್ನೊಳಗೆ ಇಲ್ಲ ಅಂದರೆ ಆಗಲ್ಲ, ನನಗಿರೋಕ್ಕಾಗಲ್ಲ, ದಯವಿಟ್ಟು ಅದನ್ನು ತೆಗಿಬೇಡ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ನಿನ್ನ ಸನ್ನಿಧಿಲಿ ಏನು ಸೇವೆ ನನಗೆ ಏನೋ ಕೊಟ್ಟಿದ್ಯಾ, ಏನೋ ಒಂದು ಚಿಕ್ಕದು, ಅದು ರಾಜನ ಕೆಲಸ ಚಿಕ್ಕದು, ಅದನ್ನು ನೀನು ನನಗೆ ಕೊಟ್ಟಿದ್ಯಾ, ಅದನ್ನು ದಯವಿಟ್ಟು ಅದೇ ಸೌಲ್ ಹೇಳ್ತಾನೆ, ಅವನು ಕರೆಕ್ಷನ್ ಮಾಡುವಾಗ ಸ್ಯಾಮ್ಯುಯಲ್ಗೆ ಹೇಳ್ತಾನೆ, ದಯವಿಟ್ಟು ಇಲ್ಲಿ ಮಾಡಬೇಡ, ಜನ ನನ್ನ ಏನು ಅನ್ಕೊಂತಾರೆ ಅಂತ ಹೇಳ್ತಾನೆ. ಇವನು ಪಡ್ತಾ ಇರೋದು ಯಾರಿಗೆ ಭಯ? ಜನಕ್ಕೆ. ದಾವಿದ ಯಾರಿಗೆ ಭಯ? ಅವನು 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 ಡ್ಯಾನ್ಸ್ ಮಾಡುವಾಗ ಅವ್ರ ಹೆಂಡ್ತಿನೇ ಅವನಿಗೆ ಆದರೂ ಅವನು ಹೇಳ್ತಾನೆ, ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ದೇವ್ರ ಭಯ ಅಂದರೆ ಅದೊಂದು ಲಾ ಅಲ್ಲ, ಅದೊಂದು ರೆಗ್ಯುಲೇಷನ್ ಅಲ್ಲ, ಅದೊಂದು ರೂಲ್ ಅಲ್ಲ, ಅದು ಹೃದಯಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯ. ನಾವು ಚೂಸ್ ಮಾಡಬೇಕು, ಪವಿತ್ರಾತ್ಮನೇ ನೀವು ನನ್ನೊಳಗಡೆ ಇದ್ದೀರಾ, ನಾನು ನಂಬ್ತೀನಿ, ಇವತ್ತಿಂದ ಏನೆಲ್ಲ ಮಾಡಿದ್ರೆ ದೇವ್ರಿಗೆ ನೋವಾಗುತ್ತೋ ಅದನ್ನು ನನಗೆ ಹೇಳಿ, ನಾನು ಮಾಡಲ್ಲ ಅದನ್ನು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅದನ್ನು ಪೌಲ್ ಹೇಳ್ತಾರೆ, ಲಾಭವಾಗಿರೋದನ್ನೆಲ್ಲ ನಾನು ಏನಂತ ನೆನೆಸ್ತೀನಿ. ಅರ್ಥ ಆಗ್ತಾ ಇದೆಯಾ? ಈಗಿರೋ ಚರ್ಚ್ ಲಾಭ ಆಗಿರೋದು ಲಾಭನೇ, ನಷ್ಟ ಆಗಿರೋದು ಲಾಭನೇ, ಎಲ್ಲ ಲಾಭ ಅಂತಾರೆ. ದೇವರೇ ಇಲ್ಲ ಆ ಒಂದು ಸ್ಕ್ರೀನ್ ಪ್ಲೇಲಿ, ಆ ಒಂದು ಮೇನ್ ಸ್ಕ್ರೀನಲ್ಲಿ ದೇವರೇ ಇಲ್ಲ, ದೇವರೇ ಸೈಡ್ ಆ್ಯಕ್ಟರು, ಇವರೇ ಮೇನ್ ಕ್ಯಾರೆಕ್ಟರ್ಗಳು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರದು? ನಾನು ಹೇಳ್ತಾರದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ನಮ್ಮ ಮಕ್ಳುಗಳಿಗೆ ಏನಾದರೂ ಒಂದು ಕಲಿಸ್ಬೋದಂದ್ರೆ ದೇವ್ರ ಭಯನ ನಾವು ಕಲಿಸೋಣ. ಅದನ್ನು ಕಲಿಸಿದ್ರೆ ಒಂದು ಜನಾಂಗಕ್ಕೆ ನಾನು ಒಬ್ಬ ಪ್ರವಾದಿನ ಸಿದ್ಧ ಮಾಡ್ತಾ ಇದ್ದೀನಿ. ನೀವು ಹೇಳಬೇಕು, ಇದನ್ನು ಮಾಡಿದ್ರೆ ಇಷ್ಟ ಆಗಲ್ಲ ದೇವ್ರಿಗೆ, ಆ ಮೈಂಡ್ ಹಂಗೆ ಗ್ರೋ ಆಗುತ್ತೆ, ಅದೇನಾಗುತ್ತೆ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೋದು? ನೋವೇ ಮಾಡಬಾರ್ದು ಅವ್ರಿಗೆ. ನೋವು ಆಗಿದೆ ಅವ್ರಿಗೆ, ತುಂಬ ಆಗಿದೆ, ಇನ್ಮೇಲೆ ನನ್ನಿಂದ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಜನ ಇದ್ದಾರೆ, ಅವ್ರನ್ನ ನೋವು ಮಾಡೋಕ್ಕೆ ತುಂಬ ಜನ ಇದ್ದಾರೆ. ಅವ್ರಿಗೆ ಸಂತೈಸ್ಬೇಕೆ ಮಾಡೋಕ್ಕೆ ನಾನಿರಬೇಕು ಅವ್ರಿಗೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಬಹಳ ಪ್ರಿಯನಾಗಿರೋ ಒಬ್ಬ ಶಿಷ್ಯ ಹೇಳಿ, ಬಹಳ ಶಬ್ದವಾಗಿ ಹೇಳಿ, ಬಹಳ ಪ್ರಿಯ. ಅವನಿಬ್ರಿಸಿ ಅವನ್ನ, ಯಾಕಂಗೆ ಆಡ್ತಾನ ಅವನು? ಸಾಕು. ಇದೇ ಹೇಳಿದ್ದು ಈಗ ನಾನು. ಇಲ್ಲಿರೋ ದೇವ್ರ ಪ್ರಸನ್ನತೆ ಸತ್ತಿರೋರ್ನೇ ಎಬ್ರಿಸುತ್ತೆ, ಕೂತಿರೋನ್ ಮಲಗಿಸೈತೆ. ಈಗ ನಾವು ಅವ್ನಿಗೆ ಗೊತ್ತಾಗಲ್ಲ ಪಾಪ, ಈಗ ಹೇಳ್ಕೊಟ್ಟಿಲ್ಲ ಅಂದರೆ ಮುಂದೆ ಅವನೇ ದೊಡ್ಡ ಪ್ರೇಯರ್ ರಿಕ್ವೆಸ್ಟು ಚರ್ಚ್ಗೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅದು ಇದು ಕಲ್ಸೋದ್ಗಿಂತ ಹೆಚ್ಚಾಗಿ ಏನನ್ನ ಕಲಿಸಿ ಮಕ್ಕಳಿಗೆ ದೇವ್ರನ್ನ ಭಯ ಕಲಿಸಿ. ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ದಿನ ಹಿಂಸೆ ಅನಿಸ್ಬೋದು, ಆಮೇಲೆ ಅವರು ದೇವ್ರಿಗೆ ಸ್ನೇಹಿತರಾದರೆ, ನೀವು ಮಾಡಿಲ್ಲ ಸೇವೆ, ನಿಮ್ಮ ಮೂಲಕ ನಿಮ್ಮ ಒಂದು ಜೀವ ಅವರಲ್ಲಿಂದ ಮಾಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ನೀವು ಮಾಡೋಕ್ಕಾಗಿಲ್ಲ ಅಲ್ಲ, ನೀವು ಶ್ರೇಷ್ಠವಾಗಿರೋದು. ಅನ್ನಾಳು ಕೊಟ್ಲು ಅಲ್ವಾ, ಅನ್ನಾಳು ಒಂದು ಮಗುನ ಕೊಟ್ಲು, ಒಂದು ಬರಗಾಲನೇ ನೀಗ್ತು, ಆತ್ಮಿಕವಾಗಿ ಒಂದು ಬರಗಾಲ ಇತ್ತು. ಹೇಳಿ, ಆತ್ಮಿಕವಾಗಿ ಬರಗಾಲ ಇತ್ತು.
ಏನಂದ್ರೆ ದೇವ್ರ ದರ್ಶನಗಳು, ದೇವ್ರ ವಾಕ್ಯಗಳು ಪ್ರಕಟಗೊಳ್ಳೋಕೆ ಬರಗಾಲ ಇತ್ತು. ಇವಳು ಕೊಟ್ಟಿದ್ದು ಒಂದು ಮಗುವಿಂದ ಬರಗಾಲನೇ ನೀಗ್ತು. ಅರ್ಥ ಆಗ್ತಾ ಇದೆಯಾ? ಬದುಕೋದಿದ್ರೆ ದೇವ್ರ ಭಯದಲ್ಲಿ ಬದುಕಬೇಕು. ಇದು ಮಾಡಿದ್ರೆ ನೋವಾಗುತ್ತಾ? ಬೇಡ. ನನಗೆ ಇವ್ರ ಜೊತೆ ಸೇರಿದ್ರೆ ನೋವಾಗುತ್ತಾ? ಬೇಡ. ಅವ್ರು ಬೇಡ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇನ್. ಅರ್ಥ ಆಗ್ತಾ ಇದೆಯಾ? ಏಸಪ್ಪ ಒಂದು ಶಿಲ್ಬೆ ಮೇಲೆ ಹೇಳ್ತಾರೆ, ಇದು ಈಸ್ಟರ್ ಟೈಮ್ ಆಗಿರೋ ದಿನ. ಕಾಣಿಸ್ತಾ ಇದ್ದೀನಾ? ಹೇಳಿ ಹೇಳಿ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಇದು ತುಂಬ ಕಷ್ಟ ಆಗ್ತಾ ಇದೆ, ಅದಾಗ್ತಾ ಇದೆ, ಅದಕ್ಕೆಲ್ಲ ಹೇಳಿದ್ದು. ಯಾಕೆ ಹೇಳಿದಂದ್ರೆ, ಡೇವಿಡ್ ಹೇಳ್ದ ಗೊತ್ತಾ, ನನ್ನಿಂದ ದಯವಿಟ್ಟು ಪವಿತ್ರ ಆತ್ಮನ ತೆಗಿಬೇಡ, ದಯವಿಟ್ಟು ನಿನ್ನ ಸನ್ನಿಧಿ ಸೇವೆಯಿಂದ ನನ್ನ ತೆಗಿಬೇಡ ಅಂತ. ಅದನ್ನೇ ಪೋಟ್ರೆ ಮಾಡ್ತಾರ, ಅದನ್ನೇ ಬೇರೆ ಒಂಥರ ಹೇಳ್ತಾರದು. ದೂರ ಆಗಿದ್ಯಾ ಅಂತ ಇಲ್ಲ, ಏನಾದ್ರೂ ದೂರ ಹೋದ್ರೆ ನನ್ನ ಕೈಲಿ ಇರಾಕೆ ಆಗಲ್ಲ ಅಂತ ಹೇಳ್ತಾರೆ. ಅರ್ಥ? ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ನೀನೇನಾದ್ರೂ ಕೈ ಬಿಟ್ರೆ ನಾನು ಎಲ್ಲರ ತರ ಸಾಮಾನ್ಯ ಆಗೋಗ್ತೀನಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಜೋಸೆಫ್ಗೆ ಎಲ್ಲ ಅಧಿಕಾರಿಗಳಿಗೂ ಈ ತರ ಮಾಡ್ತಾ ಇರ್ತಾರೆ. ಅದೇನಂದ್ರೆ ಯುದ್ಧದ ಒಂದು ಶೈಲಿ. ಅಧಿಕಾರಿಗಳಿಗೆ ಮಗು ಆಗಕ್ಕೆ ಬಿಡಲ್ಲ. ಯುದ್ಧದ ಒಂದು ಶೈಲಿ ಅದು. ಯಾಕಂದ್ರೆ ಇವ್ರು ಹುಟ್ಟೋ ಮಗು ಜ್ಞಾನಿಗಳಾಗ್ಬಿಟ್ಟು ನನ್ನ ಮಕ್ಳುಗಳಿಗೆ ಅವ್ರು ಸೋಲ್ಸ್ಬಿಡ್ತಾರೆ ಅಂತ. ಇವನ್ ದೇವ್ರನ್ನ ಭಯಪಟ್ಟು ಅಲ್ಲಿ ನಿಲ್ಸಿದ್ದಕ್ಕೆ, ಅಲ್ಲಿ ವ್ಯಭಿಚಾರ ನಿಲ್ಸಿದ್ದಕ್ಕೆ ಇವನಿಗೆ ಮಾತ್ರ ಮಗು ಆಗುತ್ತೆ. ಎಫ್ರಾಯಿಮ್, ಮನೆಸ್ಸ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅಲ್ಲಿ ತಡೆದಿಟ್ಕೊಂಡ, ಅಲ್ಲಿ ಮಾಡಿಲ್ಲ, ವ್ಯಭಿಚಾರ ಮಾಡಿಲ್ಲ, ಅಲ್ಲಿ ಸುಮ್ಮನೆ ಇದ್ದ. ಅಧಿಕಾರಿಗಳಿಗೆ ಮಗು ಆಗಿರೋ ಯಾರಾದ್ರೂ ಒಬ್ರು ಬೈಬಲಲ್ಲಿ ಇದ್ದಾರೆ ಅಂದ್ರೆ ಜೋಸೆಫ್ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ದೇವ್ರಿಗೆ ಭಯಪಟ್ಟು ನಾವೇನೆಲ್ಲ ಕಳ್ಕೊಂತೀವೋ ಅದು ಯಾವುದು ನಷ್ಟನೇ ಅಲ್ಲ. ಪಕ್ಕದಲ್ಲಿ ಹೇಳಿ, ಅದು ಯಾವುದು ನಷ್ಟನೇ ಅಲ್ಲ. ಯಾವುದೇ ಕೆಲಸ ಆಗಿರ್ಲಿ, ಏನೇ ಆಗಿರ್ಲಿ, ಅದು ನಷ್ಟ ಅಲ್ಲ. ಅಲ್ಲಿ ಅವನು ಕಳ್ಕೊಂಡಿರ್ಬೋದು, ಕಳ್ಕೊಂಡಿದ್ದ ತರ ಇದ್ದ. ಆದ್ರೆ ನೀವು ಇಸ್ರೇಲ್ನ ಕುಲಗಳು ಹೇಳಿದ್ರೆ, ನೀವು 12 ಕುಲಗಳಿದೆ. ಅರ್ಥ ಆಗ್ತಾ ಇದೆಯಾ? ಜೋಸೆಫ್ ಅಂತ ಯಾವುದು ಕುಲ ಇಲ್ಲ. ಹೇಳಿ, ಜೋಸೆಫ್ ಅಂತ ಯಾವುದು ಕುಲ ಇಲ್ಲ. ಆದ್ರೆ ಎಫ್ರಾಯಿಮ್, ಮನಸ್ಸೆ ಅಂದ್ರೆ ಇವನ್ ಹುಟ್ಟಿರೋ ಮಕ್ಕಳಿಂದ ಎಲ್ಲರೂ ಒಂದೊಂದು ಕುಲವನ್ನು ಕೊಟ್ರೆ ಇವನೊಬ್ಬನೇ 2 ಕುಲವನ್ನು ಕೊಟ್ಟ. ಅರ್ಥ ಆಗ್ತಾ ಇದೆಯಾ? ದೇವ್ರ ಭಯದಲ್ಲಿರೋರ್ ಜೀವನ ಬೇರೆ ತರ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಆ ವ್ಯಕ್ತಿ ಸಾಯುವಾಗ್ಲೂ ಒಂದು ಆಸೆ ಇರುತ್ತೆ. ಆ ವ್ಯಕ್ತಿ ಸಾಯುವಾಗ ಒಂದು ಆಸೆ ಇರುತ್ತೆ. ಹೇಳಿ, ಆ ವ್ಯಕ್ತಿ ಸಾಯುವಾಗ ಒಂದು ಆಸೆ ಇರುತ್ತೆ. ಜೋಸೆಫ್ ಸಾಯುವಾಗ ಒಂದು ಆಸೆ ಇರುತ್ತೆ. ಏನ್ ಆಸೆ ಅಂದ್ರೆ, ಒಂದಿನ ಕರ್ತನ್ ನಿಮ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾರೆ, ವಾಗ್ದಾನ ಭೂಮಿ ಕಡೆ ನಡೆಸ್ತಾರೆ. ಅವಾಗ ನನ್ನ ಮೂಳೆಗಳನ್ನ ಏನ್ ಮಾಡಿ ನಿಮ್ ಜೊತೆ ತಗೊಂಡು ಆ ವಾಗ್ದಾನ ಭೂಮಿಯಲ್ಲಿ ಏನ್ ಮಾಡಿ ನನ್ನ ಉಣಾಕ್ರಿ. ಕರೆಕ್ಟ್ ಹೇಳನಾ? ಅಲ್ಲಿ ಏನ್ ಮಾಡಿ ಬರಿ ಮಾಡಿ ಅಂತ ಹೇಳ್ತಾರೆ. ಕಡೆ ಆಸೆನು ಫಸ್ಟ್ ಆಸೆ ತರ, ಒಳ್ಳೆ ಪ್ರೇಯರ್ ರಿಕ್ವೆಸ್ಟ್ ತರ ದೇವ್ರ ಸೀರಿಯಸ್ ಆಗಿ ತಗೊಂಡು ಅದನ್ನು ನೆರವೇರಿಸ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಇವನ್ ಮೂಳೆ ಜೊತೆ ಪ್ರವಾಸ ಮಾಡಿದವರು ವಾಗ್ದಾನ ಭೂಮಿಗೆ ಹೋದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವನ್ ಮೂಳೆ ಹೋಯ್ತು. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಇವನ್ ಮೂಳೆ ಜೊತೆ ಹೇಳಿ, ಇವನ್ ಮೂಳೆ ಜೊತೆ ಪ್ರವಾಸ ಮಾಡಿದವರು, ಇವನ್ ಮೂಳೆನ ಎತ್ಕೊಂಡು ಹೋದವರು ವಾಗ್ದಾನ ಭೂಮಿಗೆ ಹೋದ್ರೋ ಇಲ್ವೋ ಗೊತ್ತಿಲ್ಲ, ಹೋಗಿಲ್ಲ, ಆಲ್ಮೋಸ್ಟ್ ಹೋಗಿಲ್ಲ. ಯಾಕಂದ್ರೆ ಅವ್ರು ಗುಂಡ್ಗುಟ್ಟಿ ಆ ಒಂದು ಲೈನ್ನೇ ಹಾಳು ಮಾಡ್ಬಿಡ್ತಾರೆ ದೇವ್ರು. ಬದುಕಿರೋರ್ ಕೈಲೇ ಸಾಧನೆ ಮಾಡೋಕ್ಕಾಗಿಲ್ಲ, ಬದುಕಿರೋರ್ ಕೈಲಿ ಅದು ಹೊಂದ್ಕೊಳಕ್ ಆಗಿಲ್ಲ ವಾಗ್ದಾನ. ಇವೊಂದು ಮೂಳೆ ಹೊಂದ್ಕೊಂತು ಅಂದ್ರೆ ದೇವ್ರನ್ನ ಭಯ ಪಡ್ತೀರಿ. ಅರ್ಥ ಆಗ್ತಾ ಇದೆಯಾ? ದೇವ್ರಿಗೆ ನೋವಿಸ್ತಾರೆ, ಅವನು ನೋಡ್ಕೊಂಡ ದೇವ್ರು ಅದೇ ವಾಪಸ್ ಮಾಡಿದ್ರು. ಲಾಸ್ಟ್ ವಿಶ್, ನನ್ನ ಮಗ ಹಿಂಗೆ ಇಟ್ಟಿದ್ದಾನೆ, ಅದನ್ನ ನಾನು ಪೂರ್ಣ ಮಾಡ್ಲೇಬೇಕು, ಇಲ್ಲ ಅವನಿಗೆ ನೋವಾಗುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಅದು ಪಕ್ಕದಲ್ಲಿ ಹೇಳಿ, ದೇವ್ರ ಭಯ ಅಂದ್ರೆ ಅದು ರೂಲ್ಸ್ ಅಲ್ಲ, ಅದು ರೆಗ್ಯುಲೇಷನ್ ಅಲ್ಲ. ಹಿಂಗ್ ಮಾಡಿಲ್ಲ ಅಂದ್ರೆ ಹಂಗ ಮಾಡ್ತಾರೆ ದೇವ್ರು, ಅದಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ಇವತ್ತಿಂದ ಅದನ್ನ ಫೋರ್ಸ್ ಮಾಡೋಕ್ಕಲ್ಲ. ಅದೇನಂದ್ರೆ ನಾನು ಹೇಳ್ಬೋದಷ್ಟೇ, ಈ ದಾರಿಲಿ ಹೋದ್ರೆ ನಿಮ್ಗೆ ಗುಂಡಿ ಸಿಗುತ್ತೆ, ಈ ದಾರಿಲಿ ಹೋದ್ರೆ ನೀವು ಮನೆ ಸಿಗುತ್ತೆ, ಹಿಂಗೆ ಹೇಳ್ಬೋದಷ್ಟೇ. ಕರ್ಕೊಂಡೋಗಿ ಬಿಡೋನಲ್ಲ ನಾನು. ನೀವೇ ಹೋಗ್ಬೇಕು.
ಅರ್ಥ ಆಗ್ತಾ ಇದೆಯಾ? ದೇವ್ರ ಭಯ ಬಗ್ಗೆ ನಾನು ಇವತ್ತು ಹೇಳಿದೆ, ಅದನ್ನ ನೀವು ಅಳವಡಿಸ್ಕೊಳ್ಬೇಕು, ಅದನ್ನ ನೀವು ಕೈಗೊಂಡು ನಡಿಬೇಕು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಈಗ ಇದನ್ನ ನಾವು ನೋಡ್ಕೊಂಡ್ರೆ ಸಾಕು, ಕರೆಕ್ಟ್ ಟೈಮಲ್ಲಿ ಕರೆಕ್ಟಾಗಿರೋದು, ಕರೆಕ್ಟಾಗಿ ನಡೀತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಕರೆಕ್ಟ್ ಟೈಮಲ್ಲಿ ಮದುವೆ ಆಗುತ್ತೆ, ಕರೆಕ್ಟ್ ಟೈಮಲ್ಲಿ ಕೆಲಸ ಸಿಗುತ್ತೆ, ಕರೆಕ್ಟ್ ಟೈಮಲ್ಲಿ ಏನೇನೆಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ನಾನು ಅವ್ರನ್ನ ನೋವು ಮಾಡ್ತಾ ಇಲ್ಲ, ಅವ್ರು ನನ್ನ ನೋವು ಮಾಡಲ್ಲ. ಹೇಳಿ ಹೇಳಿ, ನಾನು ಅವ್ರನ್ನ ನೋವು ಮಾಡಲ್ಲ, ಅವ್ರು ನನ್ನ ನೋವು ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಒಂದು ನೋವೇ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಎಮ್ಮೆನೇ ಇಲ್ಲ ಅಂತ ಹೇಳಿದೆ ಎಮ್ಮೆ. ಅರ್ಥ ಆಗ್ತಾ ಇದೆ? ನಾವು ಮಾಡಿರ್ತೀವಿ, ಸಹಜವಾಗಿ ಮಾಡಿರ್ತೀವಿ. ಆಗ ನಾವು ನಮ್ಮ ಹತ್ರ ಇರೋ ಪವಿತ್ರಾತ್ಮನಿಗೆ ನಾವು ಹೇಳಬೇಕು, ಇನ್ನು ಮುಂದೆ ನನ್ನ ದೇವರ ಒಂದು ಭಯದಲ್ಲಿ ನಡೆಸು. ಅವಾಗ ನೋಡ್ಬೇಕನ್ಸಿದ್ದು ನೋಡೋಕೆ ಇಷ್ಟ ಆಗಲ್ಲ, ಮಾಡ್ಬೇಕನ್ಸೋದು ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾವ ಪಾಪನ ಬಿಡೋಕ್ಕೆ ಉಲ್ಟಾ ಪಲ್ಟಾ ಸಮ್ಮರ್ ಸಾಲ್ಟ್ ಎಲ್ಲ ಮಾಡ್ತಾ ಇದ್ವಿ, ಈಗ ಈಸಿಯಾಗಿ ಬಿಡ್ತೀವಿ. ಅಡಿಕ್ಷನ್ ಬಿಡಬೇಕಾ? ಸಾಲೋಮೋನ್ಗೆ ಕೇಳಿದ್ರೆ ಅಡ್ವೈಸ್ ಏನು? ದೇವ್ರ ಭಯನೇ ಅಡಿಕ್ಷನ್ ಬಿಡಕ್ಕೆ ಮೂಲ. ಚೆನ್ನಾಗಿರ್ಬೇಕಾ? ದೇವ್ರ ಭಯನೇ ಅದಕ್ಕೆ ಮೂಲ. ನಿಮ್ಗೆ ಏನ್ ಬೇಕು ಈಗ? ಏನ್ ಬೇಕು? ಸಾಲೋಮೋನ್ಗೆ ಅವನ ಹತ್ರ ಎಲ್ಲ ಇದೆ, ಸಾಲೋಮೋನ್ ರಾಜ್ಯನ ಹತ್ರ ಎಲ್ಲ ಇದೆ. ಅರ್ಥ ಆಗ್ತಾ ಇದೆಯಾ ನಾನು? ಎಲ್ಲ ಇದೆ. ಇದನ್ನ ಕೇಳಬಾರ್ದು ನೀವು. 800 ಇದ್ದಾರಲ್ಲ ಅವರು, ಅದ್ ಪಡಿಯಕ್ಕೆ ಏನ್ ದಾರಿ ಅಂತ ಕೇಳಬಾರ್ದು. ಎಂಟ್ನೂರು ಜನ ಹೆಂಡತಿ ಇದ್ರಲ್ಲ ನಿಮ್ಗೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿ? ಒಬ್ರನ್ನೇ ನೋಡ್ಕೊಳಕ್ ಆಯ್ತೇನೋ ಅಂತ. ಇನ್ಮೇಲೆ ಆಗುತ್ತೆ. ದೇವ್ರ ಭಯವನ್ನ ಕಲೀರಿ ನೀವು. ನಿಮ್ಮ ಮಕ್ಳಿಗೂ ಅದೇ ಕಲಿಸ್ರಿ. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನಾನು ಹೇಳಿದ ಅರ್ಥ. ಯಾಕೆ ಚರ್ಚ್ಗೆ ಬರಬೇಕು? ದೇವ್ರ ಭಯದಿಂದ ಬರಬೇಕು. ಹೌದು, ಆ ದೇವ್ರ ಭಯ ಏನಂದ್ರೆ, ಇವತ್ತು ದೇವರು, ಈಗ ನಾನೇನೋ ಒಂದು ನಿಮ್ಮ ಹತ್ರ ಹೇಳ್ಬೇಕು ಬನ್ನಿ ಅಂತ ಹೇಳ್ತೀನಿ, ಅವತ್ತು ನೀವು ಬಂದಿಲ್ಲ ಅಂದ್ರೆ ನನ್ಗೆ ಹೆಂಗಾಗುತ್ತೆ? ಅರ್ಥ ಆಗಿಲ್ವೋ ನಾನು ಹೇಳಿದ್ದು? ಏನೋ ನಿಮ್ಗಂತಾನೆ ಹೇಳ್ಬೇಕಂತ ಹೇಳ್ತೀನಿ ನಾನು. ಅವತ್ತು ನೀವು ಬಂದಿಲ್ಲ ಅಂದ್ರೆ ನಾನು ಏನು ಖುಷಿ ಇರ್ತೀನ? ಹೇಗಿರ್ತೀನಿ? ಈ ನೋವು ನಾನು ದೇವ್ರಿಗೆ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡಬೇಕು? ಬರಬೇಕು, ಚರ್ಚ್ಗೆ ಅದೇ ಬರಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಏನೋ ಒಂದು ಮಾಡ್ತಾ ಇರ್ತೀವಿ. ಎಲ್ಲದಕ್ಕೂ ಮೂಲವಾಗಿ ಏನಿರಬೇಕು? ದೇವ್ರ ಭಯ ಅಂದ್ರೆ ಅವ್ರಿಗೆ ನಾವು ನೋವು ಮಾಡಬಾರ್ದು, ಅವ್ರಿಗೆ ನಾನು ನೋವು ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಾ? ದೇವ್ರ ಭಯವೇ ಜ್ಞಾನಕ್ಕೆ ಮೂಲ. ಹೇಳಿ, ದೇವ್ರ ಭಯವೇ. ಶಬ್ದವಾಗಿ ಹೇಳಿ, ಶಬ್ದವಾಗಿ. ಕೀರ್ತನೆ 34:7. 1 hour ಆಯ್ತಾ? ಕೀರ್ತನೆ 34:7. ಎಲ್ಲರೂ ಸೇರಿ ಹೋದೋಣ. ಎಲ್ಲರೂ ಸೇರಿ 3, 2, 1. ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ, ಯೋಗನ ಮನೆ ಸುತ್ತಲೂ ಇರೋ ದೇವದೂತರು ನನ್ನ ಮನೆ ಸುತ್ತ ಹಾಕೋ, ಆ ಥರ ಹಾಕೋ ಅನ್ನೋರು ಮನೆ ಸುತ್ತಲೂ ದೇವದೂತರುಗಳು ಇರ್ತಾರ. ಹಂಗಿದ್ಯಾ ವಾಕ್ಯ? ವಾಕ್ಯದಲ್ಲಿ ಏನಿದೆ ಹೇಳಿ? ವಾಕ್ಯದಲ್ಲಿ ಏನಿದೆ? ಯೆಹೋವನ್ನ ಯಾರು ಭಯ ಪಡ್ತಾರೋ, ಯಾರು ದೇವರಿಗೆ ಭಯ ಪಡ್ತಾರೋ ಅವ್ರ ಸುತ್ತಲೂ ಏನಿದೆ? ಅವ್ರ ಸುತ್ತಲೂ ಅವ್ರನ್ನ ಕಾಪಾಡೋದಕ್ಕೆ ಒಂದು ಕಾಣದೇ ಇರೋ ಒಂದು ಗುಂಪಿದೆ, ಪರಲೋಕದ ಒಂದು ಗುಂಪಿದೆ, ದೇವದೂತರುಗಳು ಅವ್ರ ಜೊತೆ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ?
ದೇವದೂತರುಗಳು ನಾನು ನಾನು ಒಂದು ದರ್ಶನವನ್ನು ನಾನು ನೋಡಿದೆ. ದಯವಿಟ್ಟು ಇದನ್ನ ಕೇಳಿ ನಾನು ಮುಗಿಸ್ತೀನಿ. ಅರ್ಥ ಆಗ್ತಾ ಇದೆಯಾ? ಇದನ್ನ ಹೇಳಿ ನಾನು ಮುಗಿಸ್ತೀನಿ. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಈ ವಾಕ್ಯವನ್ನು ನಾನು ಧ್ಯಾನ ಮಾಡ್ತಾ ಇರುವಾಗ ನಾನು ಕೇಳಿದೆ ಅವ್ರಿಗೆ, ಯಾಕೆ ಬರೀ ದೇವ್ರಿಗೆ ಭಯ ಪಡೋರ ಹತ್ರನೇ ನೀವು ಯಾಕೆ ಇರ್ತೀರಾ ಅಂತ ಕೇಳುವಾಗ ಅವ್ರಿಗೊಂದು ರೂಢಿ ಇದೆ ಅಂತೆ. ದೇವ್ರು ಏನು ಹೇಳಿದ್ರು ಆಗ ಇಮಿಡಿಯೇಟ್ ಆಗಿ ಮಾಡೋದು. ಹೇಳಿ, ದೇವದೂತರುಗಳಿಗೆ ಏನು ರೂಢಿ? ಇಮಿಡಿಯೇಟ್ ಆಗಿ. ಲೇಟ್ ಆದ್ರೆ, ಒಂದು ವೇಳೆ ಲೇಟಾಗಿ ಮಾಡಿದ್ರೆ ಏನಾಗುತ್ತೆ? ಲೇಟಾಗಿ ಮಾಡಿದ್ರು ಆ ಕೆಲಸ ಆಗುತ್ತಿಲ್ಲ ಅಂತ ಇಲ್ಲ. ಲೇಟ್ ಆಯ್ತು ಅಂದ್ಬಿಟ್ಟು ಅವ್ರಿಗೆ ನೋವಾಗುತ್ತೆ, ನಾವು ನೋವು ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ದೇವದೂತರುಗಳಿಗೆ ಏನು ಮೈಂಡು? ದೇವ್ರಿಗೆ ನೋವು ಮಾಡಬಾರ್ದು, ದೇವ್ರಿಗೆ ನೋವು ಮಾಡು. ಈಗ ಅದೇ ಮೈಂಡಲ್ಲಿ ಇರೋ ಮನುಷ್ಯರು ಸಿಕ್ಕಿದ್ರೆ ಇವನು ನನ್ನ ಸ್ನೇಹಿತ ಅಂತ ಇರ್ತಾರೆ ಅವರು ದೇವದೂತ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅವ್ರಿಗಿರೋ ಮೈಂಡ್ಸೆಟ್ಟು ನಮಗಿರೋ ಮೈಂಡ್ಸೆಟ್ ಎರಡು ಸೇಮ್ ಅಂದರೆ ಭೂಮಿ ಮೇಲೆ ಪರಲೋಕವನ್ನು ಅನುಭವ ಮಾಡ್ಬೋದು. ಅರ್ಥ ಆಗ್ತಾ ಇದೆಯೋ? ಏನು ದರ್ಶನವನ್ನು ನಾನು ನೋಡಿದೆ ಅಂದರೆ, ಸಡನ್ ಆಗಿ ದೇವರ ಆತ್ಮನ ಏನು ಮಾಡಿದ್ರು, ಒಂದು ಬೆಟ್ಟ, ಆ ಬೆಟ್ಟದ ಒಳಗೆ ಅಂದರೆ ಡಿಗ್ ಮಾಡಿ ಹೋಗ್ತಾರಲ್ವ, ಬೆಟ್ಟದ ಒಳಗಡೆ ಹಂಗೆ ಅಂದರೆ ಆ ಕಲ್ಲು ಒಳಗಡೆನೆ ಹಂಗೆ ಕರ್ಕೊಂಡು ಹೋಗ್ತಾ ಅದು ಸೆಂಟರಲ್ಲಿ ಅಂದರೆ ಒಳಗಡೆ ಅದು, ಅರ್ಥ ಆಗ್ತಾ ಇದೆಯಾ, ಇನ್ನರ್ ಆಗಿ ಇರೋ ಒಂದು ಬೀಯಿಂಗ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕರ್ಕೊಂಡು ಹೋಗುವಾಗ ಅವತ್ತೇ ನನ್ಗೆ ಗೊತ್ತಾಯಿತು ಆ ಬೆಟ್ಟಕ್ಕೆ ಒಂದು ಆತ್ಮ ಇತ್ತು ಅಂತ. ಅರ್ಥ ಆಗಿಲ್ವಾ? ನಾನು ನೆಕ್ಸ್ಟ್ ಅಲ್ಲಿ ಅದ್ರ ಜೊತೆ ನಾನು ಇರುವಾಗ ದೇವ್ರು ಸುಮ್ಮನೆ ಮಾತಾಡ್ತಾ ಇದ್ರು. ಗುಡುಗುಗಳು ಅವ್ರ ವಾಯ್ಸ್ಗೆ ಗುಡುಗುಗಳು ಏನು ಮಾಡ್ತಾವ ಅಂದರೆ, ಅವ್ರು ಮಾತಾಡುವಾಗ, ಈಗ ಒಬ್ಬೊಬ್ರು ಪ್ರೀಚ್ ಮಾಡುವಾಗ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಆಗಿರುತ್ತೆ ಗೊತ್ತಾ? ಅರ್ಥ ಆಗ್ತಾ ಇದೆಯಾ? ಹಂಗೆ ಅವ್ರು ಮಾತಾಡ್ತಾ ಇದ್ರೆ ಸುಮ್ಮನೆ ಗುಡುಗುಗಳು ಅವ್ರ ವಾಯ್ಸ್ ಜೊತೆ ಮಿಕ್ಸ್ ಆಗಿದ್ದನ್ನ ನೋಡಿದೆ. ಅದಷ್ಟೇ ಅಲ್ಲ, ಆ ಗುಡುಗುಗಳಿಗೂ ಆತ್ಮಗಳಿರೋದನ್ನ ನಾನು ನೋಡಿದೆ. ಅಂದರೆ ಅದೆಲ್ಲ ಜೀವ ಇರೋ ಥರ ಆಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟು ಅವರು ಎದ್ದು ಸುಮ್ಮನೆ ಹಿಂಗೆ ನಿಂತಿದ್ದನ್ನ ನಾನು ನೋಡಿದೆ ದೇವರು. ಆಗ ದೇವ್ರು ಹೇಳಿದ್ರು, ಬೆಟ್ಟಕ್ಕೆ ಹೇಳಿದ್ರು ನೀನು ಕರಗಬೇಕು ಅಂತ ಹೇಳಿದ್ರು. ಅಷ್ಟೇ ನಾನು ನೋಡಿದೆ, ಅಷ್ಟು ನೀಟಾಗಿ ನೋಡಿದೆ. ಬೆಟ್ಟಕ್ಕೆ ಹೇಳಿದ್ರು, ಬೆಟ್ಟ ಏನಾಗಬೇಕು? ಮೆಲ್ಟ್ ಆಗಬೇಕಂತ. ಇಮಿಡಿಯೇಟಾಗಿ ವಿತೌಟ್ ಡಿಲೇ, ಒಂದೇ ಒಂದು ಸೆಕೆಂಡು ಡಿಲೇ ಆಗದರೆ ಏನಾಯ್ತು, ಅದು ಮೆಲ್ಟ್ ಆಯಿತು. ಅದು ಆತ್ಮಕ್ಕೆ ನಾನು ಕೇಳಿದೆ, ಯಾಕೆ ನಿನ್ನನ್ನು ನೀನೇ ನಾಶ ಮಾಡ್ಕೊಂಡಲ್ಲ ದೇವ್ರು ಹೇಳಿದ್ದಕ್ಕೆ, ನಾನು ನಾಶ ಆದರೂ ಪರವಾಗಿಲ್ಲ, ಅವ್ರಿಗೆ ನೋವಾಗಬಾರ್ದು ಅಂತ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಗುಡುಗುಗಳು ಅಷ್ಟೇ ಅವ್ರ ಸ್ವರ ಜೊತೆ ಇರೋಕ್ಕೆ ಇಷ್ಟ ಇವ್ರಿಗೆ. ಅರ್ಥ ಆಗ್ತಾ ಇದೆಯಾ? ಸೃಷ್ಟಿ ಎಲ್ಲ ಅಷ್ಟು ಚಂದವಾಗಿ ನೋಡ್ಕೊಳ್ಳುತ್ತೆ ನಮ್ಮ ಸೃಷ್ಟಿಕರ್ತನ, ಮನುಷ್ಯರು ಅಷ್ಟೇ ಇಗ್ನೋರ್ ಮಾಡೋದು. ಅದಕ್ಕೆ ಏಸಾಯ ಬರೀತಾರೆ, ಅವನು ಅಲ್ಲಿದ್ರೂ ಮನುಷ್ಯರು ಯಾರೋ ಅವ್ರಿಗೆ ಗಮನನೇ ಕೊಟ್ಟಿಲ್ಲ, ಅಸಡ್ಡೆ ಮಾಡ್ತಾಯಿದ್ರು, ಗೌರವನೇ ಕೊಟ್ಟಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸೃಷ್ಟಿ ಎಲ್ಲ ಅದ್ಭುತವಾಗಿ ನೋಡ್ಕೊಳ್ಳುತ್ತೆ ಅವ್ರನ್ನ. ಅರ್ಥ ಆಗ್ತಾ ಇದೆಯಾ ನಾನು ನಾವು ನೋಡ್ಕೊಂಡಿಲ್ಲ ಅಂದರೆ ನಮಗೂ ಆ ಬೆಟ್ಟಕ್ಕೆ ಏನಾದರೂ ಕಂಪೇರ್ ಮಾಡಿದ್ರೆ ಅದೇ ಶ್ರೇಷ್ಠ. ಪ್ರಾಣಿಗಳಿಗೆ ನಮಗೆ ಕಂಪೇರ್ ಮಾಡಿದ್ರೆ ಅದೇ ಶ್ರೇಷ್ಠ. ನಾನಿವತ್ತೊಂದು ರಿಯಲ್ ಮ್ಯಾಟರ್ನ ಹೇಳ್ತಾ ಇದ್ದೀನಿ. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರೋದು ಎಷ್ಟು ನಿಜನೋ ಅದಕ್ಕಿಂತ ನಿಜ ಇದು. ಅರ್ಥ ಆಗ್ತಾ ಇದೆಯಾ? ಮೇಲೆ ಹೋಗೋದು ಎಲ್ಲ ಒಂದಿನ ಕೆಳಗೆ ಬರುತ್ತಲ್ವಾ? ನಾನು ಪ್ರವಾದನೆಗೆ ಹೇಳ್ತೀನಿ, ರೇಟೆಲ್ಲ ಡೌನ್ ಆಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಆಮೇಲೆ ತಲೆ ಕೆಡ್ಸ್ಕೊಬೇಡಿ, ರೇಟೆಲ್ಲ ಡೌನ್ ಆಗುತ್ತೆ. ನೀವು ಒಂದೇ ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಬೋದು. ಅವ್ರಿಗೆ ನೋವಾಗಬಾರ್ದು. ದೇವರು ಇವನು ಪರ್ಸಗೆ ನೋವಾಗಬಾರ್ದು ಅಂದ್ಬಿಟ್ಟು ದೇಶದೇ ಇಳಿಸ್ತಾರೆ. ನಾನು ಹೇಳಿದ ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ದೇವರ ಭಯ ಬಾಳೋದು, ಭಯದಿಂದ ಬದುಕೋದು, ಅದೊಂದು ಲೈಫ್ ಸ್ಟೈಲ್. ಅದು ಎಲ್ಲರೂ ಇರಬೇಕಾ? ಖಂಡಿತವಾಗಿಯೂ ಇಲ್ಲ. ಎಲ್ಲರೂ ಆಸೆ ಪಡ್ಬೋದಾ? ಖಂಡಿತವಾಗೂ ಆಸೆ ಪಡ್ಬೋದು. ಎಲ್ಲರೂ ಇರ್ಬೋದಾ? ಆಸೆ ಪಟ್ಟವರೆಲ್ಲ ಇರ್ಬೋದು.
ಯಾಕಂದ್ರೆ ನೀವು ಈಗ ಈಗ ನೀವು ಹೋಗಿದ ತಕ್ಷಣ ಈಗ ದೇವ್ರ ಭಯದಲ್ಲಿ ಇರಬೇಕು, ನಾನು ಏನು ಮಾಡಬೇಕು ಅಂತ ನೀವೇನಾದರೂ ನನ್ನ ಕೇಳಿದ್ರೆ ಜಸ್ಟ್ ಒಂದು ಪ್ರೇಯರ್ ಮಾಡಿ. ಪವಿತ್ರಾತ್ಮನೇ ನೀನು ನನ್ನೊಳಗಡೆ ಇದೆಯಾ, ನಾನು ನಂಬ್ತೀನಿ ಹೇಳಿ. ಪವಿತ್ರಾತ್ಮನೇ, ಶಬ್ದವಾಗಿ ಹೇಳಿ, ಪವಿತ್ರಾತ್ಮನೇ ನಾನು ನಂಬ್ತೀನಿ ಹೇಳಿ. ಪವಿತ್ರಾತ್ಮನೇ ನೀನು ನನ್ನೊಳಗಡೆ ಇದೆಯಾ, ನಾನು ನಂಬ್ತೀನಿ ಹೇಳಿ. ನಾನು ನಂಬ್ತೀನಿ, ನನಗೆ ದಯವಿಟ್ಟು ಹೇಳಿ, ನನಗೆ ದಯವಿಟ್ಟು ಕರ್ತನ ಭಯವನ್ನು ಕಲಿಸಿ. ಕರ್ತನ ಭಯದ ಆತ್ಮವಾಗಿ ಪ್ರಕಟಗೊಳ್ಳಿ. ಯೇಸು ಕ್ರಿಸ್ತನ ನೋವು ಮಾಡಿದರ ರೀತಿಯಲ್ಲಿ ನಾನು ಇರೋದಕ್ಕೆ ಸಹಾಯ ಮಾಡಿ. ಅರ್ಥ ಆಗ್ತಾ ಇದೆ ನನಗೆ. ಇಷ್ಟೇ ಪ್ರೇಯರ್, ಇಷ್ಟೇ ಸಿಂಪಲ್ ಆಗಿ. ಇದು ನಾನು ಎಷ್ಟು ದಿನಗಳಿಂದ, ವರ್ಷಗಳಿಂದ ಇಷ್ಟೇ ಮಾಡಿದ್ದು. ಅರ್ಥ ಆಗ್ತಾ ಇದೆಯಾ? ಇಷ್ಟೇ ಮಾಡಿದ್ದು. ಅವರು ಆ ಜೀವಿತನೇ ಬದಲಾವಣೆ ಮಾಡಿದ್ರು. ನಿಮ್ಮ ಕತೆ ಹಂಗೆ ಆಗಲಿ. ನೀವೆಲ್ಲ ಆಶೀರ್ವದಿಸಲ್ಪಟ್ಟವರು. ಆಮೇಲೆ ನೀವು ರೈಟ್ ಡಿಸಿಷನ್ಗಳನ್ನ ನೀವು ತಗೊಳ್ತೀರಾ ಇನ್ಮೇಲೆ. ಇದು ಡಿಸೈಡ್ ಮಾಡುವಾಗ ಇದು ದೇವರಿಗೆ ನೋವಾಗುತ್ತೆ, ಇದು ಬೇಡ, ನೋವಾಗಿಲ್ದೇ ಇರೋದನ್ನ ಮಾಡೋಣ, ಕರೆಕ್ಟ್ ಅದು.